ಹಲೋ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ಇಂಡಿಯನ್ ಸೊಸೈಟಿ, ಭಾರತೀಯ ಸಮಾಜದ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಹೊರಟಿದ್ದೇವೆ. ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಈಗಾಗಲೇ ತಿಳಿಸಿದ ಹಾಗೆ ಫೇಸ್ ಒನ್ನಲ್ಲಿ ನಾವು ಸೋಷಿಯಾಲಜಿ, ಸಮಾಜಶಾಸ್ತ್ರ, ಇದರ ಕೆಲವು ಬೇಸಿಕ್ ಅಂದರೆ ಫೌಂಡೇಶನಲ್ ಥಿಂಗ್ಸನ್ನು ನಾವು ನೋಡ್ಲಿಕ್ಕೆ ಹೊರಡ್ತೇವೆ. ಅದನ್ನು ಅರ್ಥ ಮಾಡಿಕೊಂಡು ನಂತರ ಫೇಸ್ ಟೂ ಅಲ್ಲಿ ಭಾರತದ ಸಮಾಜದ ಬಗ್ಗೆ, UPSCಯಲ್ಲಿ ಯಾವ್ಯಾವ PYQ ಬಂದಿದೆ ಮತ್ತು ಹೇಗೆ ಅದನ್ನು ಸಾಲ್ವ್ ಮಾಡೋದು, ಕೋರ್ ಕಾನ್ಸೆಪ್ಟ್ ಮತ್ತು ಅಡ್ವಾನ್ಸ್ ಕಾನ್ಸೆಪ್ಟ್, ಅದು ಫೇಸ್ ಟೂ ಅಲ್ಲಿ ಬರುತ್ತೆ. ಆ ಫೇಸ್ ಟೂ ಅರ್ಥ ಆಗಬೇಕು ಅಂತಂದರೆ ಇವತ್ತಿಂದ ಸ್ಟಾರ್ಟ್ ಆಗುವಂತಹ ಫೇಸ್ ಒನ್ ಫೌಂಡೇಶನ್ ಇದು ನಿಮಗೆ ಚೆನ್ನಾಗಿ ತಿಳಿದಿರಬೇಕು. ಈ ಒಂದು ಬುಕ್ಕನ್ನು ಆಲ್ರೆಡಿ ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಸೊ ಪ್ಲೀಸ್ ಕ್ಯಾನ್ ಫರ್ ಟು ಲಿಂಕ್ ಆಲ್ರೆಡಿ ಮೆನ್ಷನ್ಡ್ ಇನ್ ದಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಟೆಲಿಗ್ರಾಮ್ ಚಾನಲ್ದು. ಅಲ್ಲಿ ಸಹ ನಿಮಗೆ PDF ಸಿಗುತ್ತೆ. ಇದರಲ್ಲಿ 20 ರಿಂದ 21 ಚಾಪ್ಟರ್ಗಳಿದೆ. ಒಂದು ವಿಡಿಯೋದಲ್ಲಿ ಒಂದು ಚಾಪ್ಟರ್ನ ನಾವು ಮುಗಿಸ್ತೇವೆ. ನಂತರ ಸಾಧ್ಯ ಆದಾಗೆಲ್ಲ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಹೇಗೆ ಇದರ ನೋಡ್ಕೋತಾ ಹೋಗೋದು ಅಂತಂದರೆ, ಈಗಾಗಲೇ ಹೇಳಿದ ಹಾಗೆ ಮೊದಲು ವಿಡಿಯೋ ನೋಡಿ, ಆಮೇಲೆ ಈ PDF ಅನ್ನು ಪ್ರಿಂಟ್ ತೆಕ್ಕೊಂಡು ವಿಡಿಯೋ ನೋಡಿ ಆದ ತಕ್ಷಣ ಒಂದು ಸಾರಿ PDF ಅಥವಾ ಪ್ರಿಂಟನ್ನು ಓದಿ, ಆಮೇಲೆ ಮೇನ್ಸ್ ನೋಟ್ಸ್ ಪ್ರೊವೈಡ್ ಮಾಡ್ತೇನೆ. ಅದನ್ನು ನೀವು ನಿಮ್ಮ ಮೇನ್ಸ್ ನೋಟ್ಸಲ್ಲಿ ಬರ್ಕೋಬೇಕು. ಇಷ್ಟು ಹೇಳ್ತಾ ಸ್ಟಾರ್ಟ್ ಮಾಡೋಣ. ಮೊದಲನೇ ಚಾಪ್ಟರ್ನ, ಚಾಪ್ಟರ್ 1, ದ ಇನ್ವಿಸಿಬಲ್ ವರ್ಲ್ಡ್ ವಿಲ್ ಲಿವ್ ಇನ್ಸೈಡ್. ಈ ಒಂದು ಫೇಸ್ ಒನ್ನಲ್ಲಿ ತುಂಬ ಸಾರಿ ಇದೊಂದು ಅಬ್ಸರ್ವ್ ಮಾಡಿ, ನೀವು ಬೇಕಿದ್ರೆ ಇನ್ವಿಸಿಬಲ್ ಅಂತ ತುಂಬ ಕಡೆ ಬರುತ್ತೆ. ಇನ್ವಿಸಿಬಲ್ ವರ್ಡ್ ಅಂತ ಇಲ್ಲಿ ಬಂತು, ಮತ್ತು ಇನ್ವಿಸಿಬಲ್ ಲಾಸ್, ಇನ್ವಿಸಿಬಲ್ ಪಿಲ್ಲರ್ಸ್, ಈ ಥರ ಇನ್ವಿಸಿಬಲ್ ವರ್ಡ್ ಅಂತ ಯಾಕೆ ಬರ್ತಾ ಇದೆ ಅಂತಂದರೆ, ಎಷ್ಟೋ ವಿಚಾರ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದಲ್ಲ ಅಲ್ವಾ. ಈಗ ನಿಮ್ಮ ಮನೆಯವರ ಮೇಲೆ, ನಿಮ್ಮ ತಂದೆ ತಾಯಿ ಮೇಲೆ ನಿಮಗಿರೋ ಪ್ರೀತಿಯನ್ನು ಬೇರೆಯವ್ರಿಗೆ ತೋರಿಸ್ಲಿಕ್ಕಾಗತ್ತಾ? ಅಥವಾ ನಿಮ್ಮ ಒಂದು ಸಂಸ್ಕೃತಿಯನ್ನು ಬೇರೆಯವ್ರಿಗೆ ಹೇಗೆ ತೋರಿಸ್ತೀರಿ ನೀವು? ಅದನ್ನು ವ್ಯಕ್ತಪಡಿಸಬಹುದು. ನಿಮ್ಮ ನಡವಳಿಕೆಯಲ್ಲಿ ಅದು ಬೇರೆಯವ್ರಿಗೆ ಅರ್ಥ ಆಗಬಹುದು. ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೈ ಯುವರ್ ಬಿಹೇವಿಯರ್, ಬಟ್ ಇಟ್ ಈಸ್ ನಾಟ್ ಟ್ಯಾಂಜಿಬಲ್. ಅದನ್ನು ಫಿಸಿಕಲ್ ಆಗಿ ನೀವು ವ್ಯಕ್ತಪಡಿಸ್ಲಿಕ್ಕೆ, ಫಿಸಿಕಲ್ ಆಗಿ ಇದೆ ಅಂತ ರೆಫರೆನ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳೋದ್ರಿಂದ ಅದು ನಮಗೆ ಹೆಚ್ಚು ಅನುಭವಕ್ಕೆ ಬರುತ್ತೆ. ಹಾಗಾಗಿ ಮೊದಲನೇ ಚಾಪ್ಟರ್ನಲ್ಲಿ ದ ಇನ್ವಿಸಿಬಲ್ ವರ್ಲ್ಡ್ ವಿಲ್ ಲಿವ್ ಇನ್ಸೈಡ್, ಸಮಾಜದ ಬಗ್ಗೆ ನೋಡ್ಲಿಕ್ಕೆ ಹೊರಟಿದ್ದೇವೆ. ಮೊದಲು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಂದು ರೂಮಲ್ಲಿ ಇದ್ದೀರಿ, ಇವತ್ತು ರಾತ್ರಿ ಮಲ್ಕೊಂಡು ನಾಳೆ ಬೆಳಗ್ಗೆ ಏಳೋ ತನಕ ಇಡೀ ಜಗತ್ತು ಸ್ತಬ್ಧ ಆಗಿಬಿಟ್ಟಿದೆ, ಸೈಲೆಂಟ್ ಪ್ಲಾನೆಟ್ ಆಗಿಬಿಟ್ಟಿದೆ. ಯಾವುದೇ ಶಬ್ದ ಕೇಳಿಸ್ತಾ ಇಲ್ಲ ಪಕ್ಕದ ರೂಮಿಂದ. ಹೊರಗಡೆ ಟ್ರಾಫಿಕ್ ಇರ್ತಾ ಇತ್ತು, ಅದೂ ಇಲ್ಲ. ಫೋನಿಂದ ಯಾವುದೇ ಮೆಸೇಜ್ ಬರ್ತಾ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಅದ್ರ ಬಿಲ್ ಇಲ್ಲ, ನ್ಯೂಸ್ ಪೇಪರು ಬರ್ತಾ ಇಲ್ಲ. ಹೊರಗಡೆ ಯಾವುದೋ ಒಂದು ಸ್ಕೂಲ್ ಇತ್ತು, ಆ ಸ್ಕೂಲಿನ ಬೆಲ್ ಆಗ್ತಾ ಇರೋದು ದಿವಸ ಕೇಳಿಸ್ತಾ ಇತ್ತು, ಅದು ಕೇಳಿಸ್ತಾ ಇಲ್ಲ. ಮಾರ್ಕೆಟ್ ನಾಯ್ಸ್ ಇಲ್ಲ, ಟೆಂಪಲ್ ಬೆಲ್ ಯಾವುದೂ ಇಲ್ಲ. ಹಬ್ಬ ಇಲ್ಲ, ಎಲೆಕ್ಷನ್ ಇಲ್ಲ, ಇಂಟರ್ನೆಟ್ ಇಲ್ಲ, ಯಾರೂ ಇಲ್ಲ. ನೀವು ಮಾತ್ರ ಇದ್ದೀರಾ. ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದ್ಸಾರಿ. ಬೆಳಗ್ಗೆ ಎದ್ದ ತಕ್ಷಣ ಜಗತ್ತಿದೆ ಮತ್ತು ನೀವಿದ್ದೀರಿ. ನಿಮಗೆ ಬೇಕಾದಷ್ಟು ಆಹಾರ ಏನೋ ಇದೆ, ದೆರ್ ಇಸ್ ಫುಡ್ ಇನಫ್ ಫಾರ್ ಫ್ಯೂ ಡೇಸ್. ನಿಮಗೆ ಬದುಕಲಿಕ್ಕೇನೂ ತೊಂದರೆ ಇಲ್ಲ, ಆಹಾರ ಇದೆ ಆ್ಯಂಡ್ ವಾಟರ್ ಟು, ನೀರಿದೆ. ಅಂದರೆ ನಿಮಗೆ ಉಳಿಲಿಕ್ಕೆ ಅವಕಾಶ ಇದೆ. ಯು ಮೇ ಸರ್ವೈವ್ ಫಾರ್ ಸಮ್ ಟೈಮ್, ಕೆಲ ದಿನಗಳ ಕಾಲ ನೀವು ಬದುಕಬಹುದು. ಆದರೆ ಈಗ ಆ್ಯಕ್ಚುಲಿ ಮನುಷ್ಯನಿಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ವಶನ್ ಬರುತ್ತೆ. ಬಟ್ ಅ ಡೀಪರ್ ಕ್ವಶನ್ ಎಮರ್ಜಸ್ ಆಲ್ಮೋಸ್ಟ್ ಇಮಿಡಿಯೇಟ್ಲಿ. ವುಡ್ ಯು ಸ್ಟಿಲ್ ಲಿವ್ ಆಸ್ ಅ ಹ್ಯೂಮನ್ ಬೀಯಿಂಗ್ ಇನ್ ದಿ ಫುಲ್ಲೆಸ್ಟ್ ಸೆನ್ಸ್? ಜಗತ್ತಿನಲ್ಲಿ ಯಾರೂ ಇಲ್ಲ, ನೀವು ಮಾತ್ರ ಇದ್ದೀರಿ ಅಂತಂದರೆ, ಒಬ್ಬ ಮನುಷ್ಯರಾಗಿ, ಒಬ್ಬ ಮಾನವರಾಗಿ ನಾವು ಸಂಪೂರ್ಣವಾಗಿ ನಮ್ಮ ಜೀವನವನ್ನು ಜೀವಿಸಲಿಕ್ಕೆ ಸಾಧ್ಯ ಇದೆಯಾ? ಅಥವಾ ಆರ್ ಮಿಯರ್ಲಿ ಎಕ್ಸಿಸ್ಟ್ ಆಸ್ ಎ ಬಯಾಲಜಿಕಲ್ ಆರ್ಗನಿಸಮ್ ಟ್ರೈಂಗ್ ಟು ಸ್ಟೇ ಅಲೈವ್? ನಾವು ಜಸ್ಟು ಒಂದು ಮನುಷ್ಯರಾಗಿರ್ತೀವ ಅಥವಾ ಉಳಿಲಿಕ್ಕೆ ಹೋರಾಟ ಮಾಡ್ತಾ ಇರೋ ಜೀವಿಗಳಾಗಿರ್ತೀವ? ಥಿಂಕ್ ಮಾಡಿ ಒಂದ್ಸಾರಿ. ಕೆಲವೊಬ್ರು ಹೇಳ್ತಾರಲ್ವಾ, ಎಲ್ಲ ಬಿಟ್ಟು ಒಬ್ಬರೇ ಎಲ್ಲರೂ ಹೋಗ್ಬಿಡ್ಬೇಕು ಅನಿಸ್ತಾ ಇದೆ ಅಂತ ಕೆಲವೊಂದು ಸಾರಿ ಹೇಳೋರು ಇರ್ತಾರೆ. ಹೋಗ್ಲಿ ನೋಡೋಣ, ಒಂದ್ಸಾರಿ ಹೋಗಿ ಸ್ವಲ್ಪ ದಿನ ಇರಲಿ, ಆಮೇಲೆ ಮತ್ತೆ ವಾಪಸ್ ಬರ್ತಾರೆ. ಯಾಕೆ ಬರ್ತಾರೆ ಹೇಳಿ? ಮನುಷ್ಯನಿಗೆ
ತನ್ನ ಅಸ್ತಿತ್ವವನ್ನು ತಾನು ಕಂಡುಕೊಳ್ಳೋದು ಯಾವುದರಿಂದ ಅಂತಂದರೆ ಇತರರಿಂದ, ಸಮಾಜದಿಂದ. ಸುತ್ತಮುತ್ತಲು ನಿಮ್ಮನ್ನು ಗುರುತಿಸೋರು ಯಾರು ಇಲ್ಲದೆ ಇದ್ದರೆ ನಾವು ಇದೀವಾ ಇಲ್ವಾ ಅಂತಲೇ ಎಷ್ಟೋ ಸಾರಿ ಮರ್ತು ಹೋಗ್ಬಿಡುತ್ತೆ. ಸೊ ಇದೇ ಸಂದರ್ಭದಲ್ಲಿ ಬರೋದು, ದಿಸ್ ಕ್ವಶನ್ ಟೇಕ್ಸ್ ಅಸ್ ಟು ದಿ ಬಿಗಿನಿಂಗ್ ಆಫ್ ಸೋಷಿಯಾಲಜಿ. ಸಮಾಜದ ಮುಖ್ಯವಾದ ವಿಷಯಗಳನ್ನು ಕಲೀಲಿಕ್ಕೆ ಹೊರಡಬೇಕಾದ್ರೆ ಈ ಒಂದು ಪ್ರಶ್ನೆ ನಮ್ಮ ಮುಂದೆ ಎದುರಾಗುತ್ತೆ. ಅಂತಂದ್ರೆ ಏನು? ಯಾವ ಪ್ರಶ್ನೆ? ಯಾರು ಇಲ್ಲದೆ ಇದ್ದರೆ ಜಗತ್ತಿನಲ್ಲಿ, ನಾವು ಮಾತ್ರ ಇದ್ದರೆ ಆವಾಗಲೂ ಸಹ ಪರಿಪೂರ್ಣ ಜೀವನವನ್ನು ಸಾಗಿಸ್ಲಿಕ್ಕೆ ಸಾಧ್ಯ ಇದೆಯಾ? ಸೊ ಕೇವಲ ಒಂದು ಜೀವಿಯಾಗಿ ನಾವು ಜೀವನವನ್ನು ನಡೆಸ್ತಾ ಇರ್ತೀವ ಅನ್ನೋದು. ನೋಡಿ, ಪ್ರತಿಯೊಂದು ವಿಷಯಕ್ಕೂ ಎಕ್ಸಾಂಪಲ್ಸ್ ಮತ್ತೆ ಮೊದಲು ಹೇಳಿದ್ದೆ ಎಕ್ಸೆಪ್ಷನ್ಸ್. ಎಕ್ಸಾಂಪಲ್ಸ್ ಮತ್ತು ಎಕ್ಸೆಪ್ಷನ್ ಇದ್ದೇ ಇರುತ್ತೆ. ಎಕ್ಸಾಂಪಲ್ ಅಂತಂದರೆ ಅದಕ್ಕೊಂದು ಉದಾಹರಣೆ ಇರುತ್ತೆ. ಎಕ್ಸೆಪ್ಷನ್ ಅಂತಂದರೆ ಅಪವಾದ ಇರುತ್ತೆ. ನಾವೀಗ ಹೇಳಿದ ತಕ್ಷಣ ಹಾಗಾದರೆ ಒಂಟಿಯಾಗಿ ಬದುಕೋರು ಇಲ್ವೇ ಇಲ್ವಾ? ಇಸ್ ಎನಿವನ್ ಕ್ಯಾನ್ ಸರ್ವೈವ್ ಇಂಡಿಪೆಂಡೆಂಟ್ಲಿ ವಿತೌಟ್ ಎನಿ ಹೆಲ್ಪ್ ಆಫ್ ಅದರ್ಸ್ ಅಂತ ಕೇಳಿದರೆ ಇರಬಹುದು. ಹಾಗಂತ ನಾವು ಸಾಮಾನ್ಯ ಮನುಷ್ಯರ ಬಗ್ಗೆ ಮಾತಾಡ್ತಾ ಇರೋದು. ಅವ್ರ ಬಗ್ಗೆ ಹೇಳೋದಾದರೆ ಅಥವಾ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದಾದರೆ ನಮಗೆ ಬೇರೆಯವರ ಒಂದು ಸಮೂಹ ಬೇಕು, ಸಮಾಜ ಬೇಕು. ಎಷ್ಟೋ ಸಾರಿ ನಾವೇನು ಅಂದ್ಕೊಳ್ತೇವೆ, ನಮ್ಮ ಲೈಫನ್ನು ನಾವೇ ಡಿಸೈಡ್ ಮಾಡೋದು. ಮೋಟಿವೇಶನ್ ಸ್ಪೀಚ್ಗಳಲ್ಲಿ ನೀವು ಕೇಳಿರ್ತೀರಿ, ನಿಮ್ಮ ವ್ಯಕ್ತಿತ್ವವನ್ನು ನೀವೇ ರೂಪಿಸ್ಕೊಳ್ತೀರಿ, ನಿಮ್ಮ ಭವಿಷ್ಯವನ್ನು ಸಹ ನೀವೇ ಬದಲಾಯಿಸ್ಕೊಳ್ಳೋರು, ಪ್ರತಿಯೊಂದು ನಿಮ್ಮ ಕೈಲೇ ಇದೆ ಅನ್ನೋದನ್ನು ಮೋಟಿವೇಶನ್ ಸೆಲ್ಫ್ ಹೆಲ್ಪ್ ಬುಕ್ಗಳು ತುಂಬ ಹೇಳುತ್ತೆ. ಹ್ಯೂಮನ್ ಲೈಫ್ ಇಸ್ ಆಫನ್ ಮಿಸ್ಟೇಕನ್ ಫಾರ್ ಅನ್ ಇಂಡಿವಿಜುವಲ್ ಸ್ಟೋರಿ. ಏನೇ ಮಾಡಿದ್ರೋದು ನಿಮ್ಮ ಕಥೆ ಅಷ್ಟೇ, ಪ್ರತಿಯೊಂದು ನಿಮ್ಮ ಕೈಲೇ ಇದೆ ಅಂತ ಹೇಳ್ತಾ ಇರ್ತಾರೆ. ಆದರೆ ನಿಜವಾಗ್ಲೂ ನಮ್ಮ ಕೈಲಿದೆಯಾ? ಎಷ್ಟು ವಿಷಯ ನಮ್ಮ ಕೈಲಿದೆ ಆ್ಯಕ್ಚುಲಿ. ವಿ ಸ್ಪೀಕ್ ಆಫ್ ಆ್ಯಂಬಿಷನ್. ನಮ್ಮದೊಂದು ದೊಡ್ಡ ಆ್ಯಂಬಿಷನ್ ಇದೆ, ನನ್ನ ಟ್ಯಾಲೆಂಟು ಇದು, ನಾನು ಡಿಸಿಪ್ಲಿನ್ ಆಗಿರ್ತೇನೆ, ಸಕ್ಸಸ್ ಅಂತಂದರೆ ಹೀಗೆ, ಫೇಲ್ಯೂರ್ ಅಂತಂದರೆ ಇದು. ಈಗ ತುಂಬ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೇವೆ. ವಿ ಇಮ್ಯಾಜಿನ್ ಅವರ್ ಸೆಲ್ಸ್ ಆಸ್ ಸೆಲ್ಫ್ ಮೇಡ್ ಬೀಯಿಂಗ್ಸ್. ನಾವೇನು ಅಂದ್ಕೊಳ್ತೇವೆ, ಪ್ರತಿಯೊಂದು ಸಹ ನನ್ನ ಒಂದು ಕೆಲಸದಿಂದ ನಾನೇ ಮಾಡಿದ್ದು ಪ್ರತಿಯೊಂದನ್ನು ಅಂತ ಅಂದ್ಕೊಳ್ತಾ ಇರ್ತೇವೆ. ಯೆಟ್ ದ ಮೂಮೆಂಟ್ ಆಲ್ ಅದರ್ಸ್ ಡಿಸಪಿಯರ್ ವಿ ಡಿಸ್ಕವರ್ ಸಮಥಿಂಗ್ ಅನ್ಸೆಟ್ಲಿಂಗ್. ಒಂದು ಕ್ಷಣ ಬೇರೆ ಎಲ್ಲ ವಿಚಾರಗಳನ್ನು ನಮ್ಮ ಜೀವನದಿಂದ ಮಾಯ ಮಾಡಿಬಿಟ್ರೆ ಆವಾಗ ಒಂದು ವಿಶೇಷವಾದ, ಬೇರೆ ರೀತಿ ವಿಚಿತ್ರವಾದ ಅನುಭವ ಉಂಟಾಗುತ್ತೆ. ದ ಲೈಫ್ ವಿ ಕಾಲ್ ಮೈನ್ ವಾಸ್ ಬಿಲ್ಟ್ ಬೈ ಕೌಂಟ್ಲೆಸ್ ಇನ್ವಿಸಿಬಲ್ ಕನೆಕ್ಷನ್. ಯಾವುದನ್ನು ನಾವು ನಮ್ಮ ಜೀವನ ಅಂತ ಅಂದ್ಕೊಳ್ತಾ ಇರ್ತೀವೋ, ನಮ್ಮ ಜೀವನ ಮಾತ್ರ ಅಲ್ಲ, ಅದರಲ್ಲಿ ತುಂಬ ಬೇರೆ ಬೇರೆ ವಿಚಾರಗಳು ಲಿಂಕ್ ಆಗಿರುತ್ತೆ, ಕನೆಕ್ಟ್ ಆಗಿರುತ್ತೆ. ಉದಾಹರಣೆಗೆ ನೋಡಿ, ಅವರ್ ಲ್ಯಾಂಗ್ವೇಜ್ ಕೇಮ್ ಫ್ರಾಮ್ ಅದರ್ಸ್. ನಿಮ್ಮ ಪ್ರತಿಯೊಂದು ವಿಚಾರಗಳು, ಪ್ರತಿಯೊಂದು ಅಂಶಗಳು ನಿಮ್ಮದು ಆಗಿರೋದಿಲ್ಲ. ನಿಮ್ಮ ಭಾಷೆ ಹುಟ್ಟಿದ ತಕ್ಷಣ ನೀವು ಮಾತನಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಲ್ವಾ? ಹಾಗೆ ಮಾತನಾಡೋದಿದ್ರೆ ಜಗತ್ತಿನಲ್ಲಿ ಎಲ್ಲರೂ ಒಂದೇ ಭಾಷೆ ಮಾತಾಡಬೇಕಿತ್ತು. ನಗು ಮತ್ತು ಅಳು ಸಾಮಾನ್ಯವಾಗಿ ಜಗತ್ತಿನಲ್ಲಿ ಎಲ್ಲರಿಗೂ ಗೊತ್ತಿರುವಂತಹ ಸರಳವಾದ ಭಾಷೆ ಅಂತ ಹೇಳ್ತಾರೆ. ಅಂದರೆ ಅದು ಎಕ್ಸ್ಪ್ರೆಷನ್ಸ್, ಭಾಷೆ ಅನ್ನೋಕ್ಕಿಂತ ಅಲ್ವಾ. ನಕ್ಕದಾಗ ಬೇರೆಯವರು ನಗ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಬೇರೆಯವರು ಅಳ್ತಾ ಇದ್ದರೆ ದುಃಖದಲ್ಲಿದ್ದಾರೆ ಅಥವಾ ಖುಷಿಯಿಂದ ಅಳ್ತಾ ಇದ್ದಾರಾ ಅಂತ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಭಾಷೆ ಬೇಕಾಗಿಲ್ಲ, ಅದು ಎಕ್ಸ್ಪ್ರೆಷನ್. ಆದರೆ ಕಮ್ಯುನಿಕೇಷನ್ಗೆ, ಸಂವಹನಕ್ಕೆ ನಾವು ಬೆಳೆದು ಬಂದಿರುವ ವಾತಾವರಣದಲ್ಲಿ ಯಾವ ಭಾಷೆ ಇತ್ತೋ ಅದು ಬೇಕಾಗಿರುತ್ತೆ. ಆ ಲ್ಯಾಂಗ್ವೇಜನ್ನು ನಾವು ಕಲ್ತಿರೋದು ಬೇರೆಯವರಿಂದ. ನಮ್ಮ ಹ್ಯಾಬಿಟ್ಸ್ ಅಲ್ವಾ, ನಮ್ಮ ಹ್ಯಾಬಿಟ್ಸ್ ಈಗ ಏನಿದೆ, ಯಾವುದೇ ವಿಚಾರ ಒಳ್ಳೇದಿರಬಹುದು ಅಥವಾ ನಮಗೆ ಬೇಡದಾಗಿರುವಂಥ ಎಷ್ಟೋ ವಿಚಾರಗಳಿರಬಹುದು, ಎಲ್ಲ ನಾವು ಕಲ್ತಿದ್ದು ಹೊರಗಡೆಯಿಂದ. ನಾವು ಯಾವ ಕನಸನ್ನು ಕಾಣ್ತಾ ಇದ್ದೀವಿ ಇವತ್ತು, ಈಗ ನಿಮಗೆ ಒಂದು ಕನಸಿದೆ ಅಥವಾ ನಿಮಗೆ ಒಂದು ಆಸೆ ಆಕಾಂಕ್ಷೆ ಇದೆ. ಆ್ಯಕ್ಚುಲಿ ನಿಮ್ಮ ಆಸೆ ಆಕಾಂಕ್ಷೆ ಅಲ್ಲ ಅಂತ ನಾನು ಹೇಳ್ತೇನೆ. ಅದು ಯಾವುದು ನಿಮ್ಮ ಆಸೆ ಆಕಾಂಕ್ಷೆ ಆಗಿರಲಿಲ್ಲ. ಮತ್ತು ಇದು ಯಾವುದು ನಿಮ್ಮಿಂದ, ನಿಮ್ಮ ಸೆಲ್ಫ್ ಆಗಿ ನೀವು ಡೆವಲಪ್ ಮಾಡ್ಕೊಂಡಿರೋದು ಅಲ್ಲ ಅಂತ ನಾನು ಹೇಳ್ತೇನೆ. ಯಾಕಂತಂದರೆ ಇದು ಎಲ್ಲ ಶೇಪ್ಡ್ ಬೈ ಅದರ್ಸ್. ಹಾಗಾಗಿ ನಮ್ಮದು ಅಂತ ಏನು ಇರೋದಿಲ್ಲ, ಪ್ರತಿಯೊಂದು ನಾವು ಹೊರಗಡೆಯಿಂದ ಪಡ್ಕೊಂಡಿರ್ತೇವೆ ಮತ್ತು ಹೊರಗಡೆನೆ ಅದನ್ನು ಪ್ರೊಡ್ಯೂಸ್ ಮಾಡ್ತಾ ಇರ್ತೇವೆ. ಇವನ್ ಅವರ್ ಐಡಿಯಾ ಆಫ್ ಬೀಯಿಂಗ್ ಇಂಡಿಪೆಂಡೆಂಟ್ ವಾಸ್ ಬಾರೋಡ್ ಫ್ರಾಮ್ ಅ ಸೊಸೈಟಿ ದಟ್ ಪ್ರೇಸ್ಡ್ ಇಂಡಿಪೆಂಡೆನ್ಸ್. ನಾವೇನು ಹೇಳ್ತೇವೆ, ನಮಗೆ ಇಂಡಿಪೆಂಡೆಂಟ್ ಆಗಿರಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ, ಇಂಥ ಹಲವಾರು ವಿಚಾರಗಳ ಬಗ್ಗೆ ಮಾತಾಡ್ತೇವೆ. ಆದರೆ ಆ ವಿಚಾರವನ್ನು ನಮ್ಮ ತಲೆಯಲ್ಲಿ ತುಂಬಿರೋದು ಅಥವಾ ಆ ವಿಚಾರವನ್ನು ನಮಗೆ ಮನಗಾಣಿಸಿರೋದು ಸಹ ಸಮಾಜವೇ ಆಗಿರುತ್ತೆ. ಹಾಗಾಗಿ ವಿ ಡು ನಾಟ್ ಸಿಂಪ್ಲಿ ಲಿವ್ ಇನ್ ಸೊಸೈಟಿ, ವಿ ಆರ್ ಪ್ರೊಡ್ಯೂಸ್ಡ್ ಬೈ ಇಟ್.
ನಾವು ಕೇವಲ ಬದುಕ್ತಾ ಇಲ್ಲ ಸಮಾಜದಲ್ಲಿ, ನಾವು ಅದರ ಒಂದು ಪ್ರಕ್ರಿಯೆಯಿಂದ ಸೃಷ್ಟಿಯಾಗಿರೋರು. ಯೆಟ್ ಡಿಸ್ಪೈಟ್ ಇಟ್ಸ್ ಪವರ್ ಸೊಸೈಟಿ ಈಸ್ ಸ್ಟ್ರೇನ್ಲಿ ಡಿಫಿಕಲ್ಟ್ ಟು ಸಿ. ಇನ್ವಿಸಿಬಲ್ ಅಂತ ಹೇಳಿದ್ನಲ್ವಾ, ಇಷ್ಟೆಲ್ಲ ಪ್ರಭಾವವನ್ನು ಬೀರ್ತಾ ಇರುವಂಥ ಸಮಾಜವನ್ನು ನಾವು ಅಷ್ಟು ಸುಲಭವಾಗಿ ನೋಡಲಿಕ್ಕೆ ಆಗಲ್ಲ. ನಾವೊಂದು ಶಬ್ದವನ್ನು ಡೈಲಿ ಯೂಸ್ ಮಾಡ್ತಾ ಇರಬಹುದು. ಶಬ್ದವನ್ನು ಯೂಸ್ ಮಾಡ್ತಿದ್ದೇವೆ ಅಂತ ಶಬ್ದವನ್ನು ತಿಳ್ಕೊಂಡಿದ್ದೇವಾ ಅಥವಾ ನಿಜವಾಗ್ಲೂ ಅದರ ಅರ್ಥ ನಮ್ಗೆ ಗೊತ್ತಿದೆಯಾ ಅಂತ ಅಲ್ಲ. ವಿ ಯೂಸ್ ದ ವರ್ಡ್ ಕ್ಯಾಶುವಲಿ ಎವ್ರಿ ಡೇ. ಇಂಡಿಯನ್ ಸೊಸೈಟಿ ಅಂತ ಹೇಳ್ತೇವೆ, ಅರ್ಬನ್ ಸೊಸೈಟಿ, ಮಾಡರ್ನ್ ಸೊಸೈಟಿ, ರೂರಲ್ ಸೊಸೈಟಿ ಅಂತ ಹೇಳ್ತಾ ಇರ್ತೇವೆ. ಆಬ್ವಿಯಸ್ ಎಲ್ಲ ಓಕೆ, ನಮ್ಗೆ ಕೇಳಿದ ತಕ್ಷಣ ಇದೆಲ್ಲ ಗೊತ್ತಿರೋದು ಅಂತ ಅನ್ಸ್ಬಿಡುತ್ತೆ. ಬಟ್ ವಾಟ್ ಎಕ್ಸಾಕ್ಟ್ಲಿ ಸೊಸೈಟಿ? ಸೊಸೈಟಿ ಅಂತಂದ್ರೆ ಏನು ಹಾಗಾದ್ರೆ? ತುಂಬ ಜನ ಅಂದ್ಕೊಳ್ತಾರೆ, ಮೆನಿ ಅಸ್ಯೂಮ್ ಸೊಸೈಟಿ ಇಸ್ ಜಸ್ಟ್ ಲಾರ್ಜ್ ನಂಬರ್ ಆಫ್ ಪೀಪಲ್ ಲಿವಿಂಗ್ ಇನ್ ಒನ್ ಪ್ಲೇಸ್. ಒಂದು ಪ್ಲೇಸ್ ಇದೆ, ಅಲ್ಲಿ ತುಂಬ ವ್ಯಕ್ತಿಗಳಿದ್ದಾರೆ, ಹಾಗಾಗಿ ಅದೊಂದು ಸಮಾಜ ಅಂತ ಅಂದ್ಕೊಳ್ಳೋರು ಇರ್ತಾರೆ. ಆದರೆ ನೋಡಿ, ಬಟ್ ನಂಬರ್ಸ್ ಅಲೋನ್ ಡು ನಾಟ್ ಕ್ರಿಯೇಟ್ ಸೊಸೈಟಿ. ತುಂಬ ಜನರಿದ್ದ ಮಾತ್ರಕ್ಕೆ ಅದು ಸಮಾಜ ಆಗೋದಿಲ್ಲ. 10,000 ಸ್ಟ್ರೇಂಜರ್ಸ್ ವೇಟಿಂಗ್ ಎಟ್ ರೈಲ್ವೆ ಸ್ಟೇಷನ್ ಫಾರ್ಮ್ ಅ ಕ್ರೌಡ್. ರೈಲ್ವೆ ಸ್ಟೇಷನ್ನಲ್ಲಿ ರೈಲ್ವೆಗೋಸ್ಕರ ಆಯ್ತಾ ಇರೋ 10,000 ಜನ, ಅವರನ್ನ ಸಮಾಜ ಅಂತ ಕರೀಲಿಕ್ಕಾಗತ್ತಾ? ಆಗಲ್ಲ. ಯಾಕಂದ್ರೆ ಅದೊಂದು ಕ್ರೌಡ್, ಜನಸಂದಣಿ, ಸೊಸೈಟಿ ಅಲ್ಲ ಅದು. ಅ ಕ್ರೌಡ್ ಮೇ ಶೇರ್ ಸ್ಪೇಸ್ ಬಟ್ ಇಟ್ ಡಸ್ ನಾಟ್ ನೆಸೆಸರಿಲಿ ಶೇರ್ ಬಾಂಡ್ಸ್. ಅಲ್ವಾ? ನೀವು ಒಂದು ರೈಲ್ವೆ ಸ್ಟೇಷನ್ಗೆ ಹೋಗಿದ್ರಿ ಅಂದ್ಕೊಂಡ್ರೆ, ತುಂಬ ಜನ ಇದ್ದಾರೆ ಒಂದೇ ಸ್ಪೇಸ್ನಲ್ಲಿ, ಆದರೆ ಅಲ್ಲಿರುವವರ ಜೊತೆ ನಿಮಗೊಂದು ಬಾಂಡಿಂಗ್ ಇರೋದಿಲ್ಲ. ಮತ್ತು ಎಲ್ಲರೂ ಅವರವರಿಗೆ ಸಂಬಂಧಪಟ್ಟಾಗ ಮಾಡ್ತಾ ಇರ್ತಾರೆ. ಎಲ್ರಿಗೂ ಒಂದೇ ರೂಲ್ಸ್ ಅಪ್ಲೈ ಆಗುತ್ತೆ ಅಂತಲ್ಲ. ಯಾಕಂದರೆ ನಿಮ್ಗನ್ಸಿದ್ದು ಬೇರೆಯವರಿಗೆ ತಪ್ಪು ಅಂತ ಅನಿಸಬಹುದು. ಇನ್ಸ್ಟಿಟ್ಯೂಷನ್ಸ್, ಮೆಮೊರಿ, ಕಂಟಿನ್ಯೂಟಿ ಅಲ್ವಾ? ಒಂದು ಕ್ರೌಡ್ ಇದ್ದಾಗ ಅಲ್ಲಿ ಇದ್ಯಾವುದು ಮ್ಯಾಟ್ರ್ ಆಗೋದಿಲ್ಲ. ಎಲ್ಲರೂ ತಮಗೆ ಬೇಕಾಗಿರೋದನ್ನು ಮಾಡ್ತಾ ಇರ್ತಾರೆ. ಆದರೆ ಸೊಸೈಟಿ ಅಂತಂದ್ರೆ ಹಾಗಲ್ಲ. ಬರೀ ಪ್ರೆಸೆನ್ಸ್, ನಿಮ್ಮ ಅಸ್ತಿತ್ವ ಇದ್ದರೆ ಸಾಕಾಗೋದಿಲ್ಲ. ಇಟ್ ಎಮರ್ಜಸ್ ವೆನ್ ಪೀಪಲ್ ಎಂಟರ್ ಎಂಡ್ಯೂರಿಂಗ್ ರಿಲೇಷನ್ಶಿಪ್ಸ್. ಎಂಡ್ಯೂರಿಂಗ್ ರಿಲೇಷನ್ಶಿಪ್ಸ್ ಅಂದರೆ ಸ್ಥಿರವಾಗಿರೋದು, ಎಂಡ್ಯೂರೆನ್ಸ್ ಅಂತ ಕರಿತೀವಲ್ವಾ. ಶಬ್ದ ಗೊತ್ತಿಲ್ಲದಿದ್ದರೆ ತಿಳ್ಕೊಳ್ಳಿ ಅರ್ಥ. ಎಂಡ್ಯೂರೆನ್ಸ್ ಅಂತಂದ್ರೆ ಏನು ಅಂದರೆ ಪಟ್ಟು ಬಿಡದೆ ಮುಂದುವರ್ಸ್ಕೊಂಡು ಹೋಗೋದು. ಬರೀ ಅಸ್ತಿತ್ವದಿಂದ ಸೊಸೈಟಿ ಕ್ರಿಯೇಟ್ ಆಗೋದಿಲ್ಲ. ಸೊಸೈಟಿ ಯಾವಾಗ ಕ್ರಿಯೇಟ್ ಆಗುತ್ತೆ ಅಂತಂದರೆ ವೆನ್ ಪೀಪಲ್ ಕೋಆಪರೇಟ್, ಕಾಂಪೀಟ್, ಕಮ್ಯುನಿಕೇಟ್, ಮ್ಯಾರಿ, ಟ್ರೇಡ್, ವರ್ಷಿಪ್, educate children, settle disputes, pass down customs, create laws and imagine a common future. ನೋಡಿ ಎಷ್ಟು ವಿಚಾರಗಳು ಬಂತು. ಸೊಸೈಟಿ ಅಂದ ತಕ್ಷಣ ಕ್ರೌಡ್ ಅಲ್ಲ, ಅದು ಸೊಸೈಟಿ ಅಲ್ವಾ? ಜನರ ನಡುವೆ ತುಂಬ ರೀತಿಯ ಕನೆಕ್ಷನ್ ಇದೆ. ಒಬ್ಬರಿಂದ ಒಬ್ಬರು ಸಹಾಯ ಪಡ್ಕೊಳ್ತಾ ಇರ್ತಾರೆ, ಕೋಆಪರೇಷನ್ ಇರುತ್ತೆ. ಬರೀ ಕೋಆಪರೇಷನ್ ಮಾತ್ರ ಅಲ್ಲ, ಒಬ್ಬರು ಇನ್ನೊಬ್ಬರ ಜೊತೆ ಸ್ಪರ್ಧಿಸ್ತಾ ಇರಬಹುದು, ಕಾಂಪೀಟ್ ಮಾಡ್ತಾ ಇರಬಹುದು, ಕಮ್ಯುನಿಕೇಷನ್ ಇರುತ್ತೆ ಅಲ್ವಾ? ತಮ್ಮ ಹಿಂದಿನಿಂದ ಏನು ತಮಗೆ ಬಂದಿರುತ್ತೋ ಅದನ್ನು ಮುಂದಿನ ಜನಾಂಗಕ್ಕೆ ತಲುಪಿಸ್ಬೇಕು ಅನ್ನುವಂಥ ಒಂದು ಭಾವನೆ ಇರುತ್ತೆ. ಒಂದು ಕಾಮನ್ ಫ್ಯೂಚರ್, ಎಲ್ರಿಗೂ ಒಳ್ಳೇದಾಗಲಿ ಅನ್ನುವಂಥ ಭಾವನೆ ಇರಬಹುದು, ಅಥವಾ ಬೇರೆ ಒಂದು ಸಮಾಜದ ಜೊತೆ ಸ್ಪರ್ಧೆಗಿಳಿಬಹುದು. ಹಾಗಾಗಿ ಸೊಸೈಟಿ ಇಸ್ ನಾಟ್ ಅ ಪೈಲ್ ಆಫ್ ಹ್ಯೂಮನ್ಸ್. ಬರೀ ಮನುಷ್ಯರ ರಾಶಿ ಅಲ್ಲ ಸಮಾಜ ಅಂತಂದ್ರೆ, ಇಟ್ ಈಸ್ ಪ್ಯಾಟರ್ನ್ ಅಮಂಗ್ ಹ್ಯೂಮನ್ಸ್. ಎಲ್ಲ ಒಂದು ಮನುಷ್ಯರ ನಡುವೆ ಒಂದು ಬಾಂಡಿಂಗ್ ಇದ್ದು ಅವ್ರ ನಡುವೆ ಒಂದು ಪ್ಯಾಟರ್ನ್ ಕಂಡು ಬರುತ್ತೆ. ಆವಾಗ ಅದನ್ನು ನಾವು ಸಮಾಜ ಅಂತ ಹೇಳ್ಬಹುದು. ಹಾಗಾಗಿನೇ ದಿಸ್ ಇಸ್ ವೈ ಸಮ್ ಸೋಷಿಯಾಲಜಿಸ್ಟ್ ಡಿಸ್ಕ್ರೈಬ್ಡ್ ಸೊಸೈಟಿ ಆಸ್ ವೆಬ್ ಆಫ್ ಸೋಷಿಯಲ್ ರಿಲೇಷನ್ಶಿಪ್ಸ್. ಸೊಸೈಟಿ ಅಂತಂದ್ರೆ ಏನು? ವೆಬ್ ಅಂತಂದ್ರೆ ಒಂದು ಬಲೆ ಅಂತಾನು ಕರಿಬಹುದು, ಅಥವಾ ಒಂದು ಜಾಲ ಅಂತ ಸಹ ಕರಿಬಹುದು. ದ ಪ್ರೇಸ್ ಇಸ್ ಎಲಿಗೆಂಟ್ ಅಂತಂದ್ರೆ ಏನು? ತುಂಬ ಚೆನ್ನಾಗಿರೋದು, ಮಹೋನ್ನತವಾಗಿರೋದು ಅಂತ ಅರ್ಥ ಇದೆ. ಈ ಒಂದು ಫ್ರೇಸ್ ಮೂಲಕ ಸೋಷಿಯಾಲಜಿಸ್ಟ್ಗಳು ಹೇಳೋದು ಏನಂತಂದ್ರೆ, ಇಟ್ ಕ್ಯಾಪ್ಚರ್ಸ್ ಬೋತ್ ಫ್ರೆಜಿಲಿಟಿ ಆ್ಯಂಡ್ ಸ್ಟ್ರೆಂತ್. ಫ್ರೆಜಿಲಿಟಿ ಅಂತಂದ್ರೆ ದುರ್ಬಲತೆ ಅಥವಾ ಕೆಲವು ದುರ್ಬಲ ಅಂಶಗಳು ಇರಬಹುದು. ಅದೇ ರೀತಿ ಅದನ್ನು ಒಗ್ಗೂಡಿಸುವಂತಹ ಸ್ಟ್ರೆಂತ್ ಅದು ಸಹ ಇರುತ್ತೆ. ಜೇಡರ ಬಲೆ ನೆನ್ಪು ಮಾಡ್ಕೊಳ್ಳಿ. ಜೇಡರ ಬಲೆ ನೆನಪಾಗ್ತಾ ಇದೆಯಾ? ಜೇಡರ ಬಲೆ ಒಂದು ಕಡೆ ಇರುತ್ತೆ, ಈ ಥರ ಬಲೆ ಇರುತ್ತೆ.
ಸ್ಪೈಡರ್ಸ್ ವೆಬ್ ಅಪಿಯರ್ಸ್ ಡೆಲಿಕೇಟ್. ನೋಡಿದ್ರೆ ಜೇಡ್ರ ಬಲೆ ಕೈಯಿಂದ ನೀವು ಮುಟ್ಟಿದ್ರೆ ಅದು ಹಾಳಾಗ್ಬಿಡುತ್ತೆ ಅಥವಾ ನಾಶ ಆಗ್ಬಿಡುತ್ತೆ, ಅಷ್ಟು ಡೆಲಿಕೇಟ್ ಆಗಿರುತ್ತೆ. ಮತ್ತೆ ಎಷ್ಟೋ ಸಾರಿ ಆ ಬಲೆ ಕಾಣಿಸೋದೇ ಇಲ್ಲ ನಮಗೆ. ಸೂರ್ಯನ ಕಿರಣಗಳು ತುಂಬಾ ಪ್ರಖರವಾಗಿ ಬಿದ್ದಾಗ ಬಲೆ ಕಾಣಿಸಬಹುದು. ಮತ್ತೆ ಎಷ್ಟೋ ಸಾರಿ ಕತ್ತಲೆ ಕೋಣೆಯಲ್ಲೆಲ್ಲ ನಾವು ಹೊರಗಡೆ ಬಂದಾಗ ನಮ್ಮ ಮೈಗೆಲ್ಲ ಅಂಟ್ಕೊಂಡಿರುತ್ತೆ. ಆ ರೀತಿ ಜೇಡ್ರ ಬಲೆ ಇನ್ವಿಸಿಬಲ್ ಆಗಿರುತ್ತೆ. ಆದ್ರೆ ನೋಡಿ, ಯಟ್ ಇಟ್ ಕ್ಯಾನ್ ಹೋಲ್ಡ್ ಸ್ಟ್ರಕ್ಚರ್. ಆದ್ರೆ ಅದಕ್ಕೊಂದು ಸ್ಟ್ರಕ್ಚರ್ ಇದೆ. ಟ್ರಾನ್ಸ್ಮಿಟ್ ಸಿಗ್ನಲ್ಸ್. ಜೇಡ ಎಷ್ಟು ಚೆನ್ನಾಗಿ ಬಲೆಯನ್ನು ಹೆಣೆದಿರುತ್ತೆ ಅಂತಂದ್ರೆ, ಯಾವುದೋ ಒಂದು ಸೆಂಟರ್ ಅಥವಾ ಯಾವುದೋ ಒಂದು ಮೂಲೆಯಲ್ಲಿ ಜೇಡ ಇದ್ರು ಚಿಕ್ಕ ಅಟ್ಯಾಕ್, ಆ ಬಲೆಯ ಇನ್ನೊಂದು ತುದಿಗೆ ಸ್ವಲ್ಪ ಏನಾದರೂ ಅಟ್ಯಾಕ್ ಆದ್ರೂ ಜೇಡನಿಗೆ ಗೊತ್ತಾಗುತ್ತೆ, ತಕ್ಷಣ ಸಿಗ್ನಲ್ ಪಾಸ್ ಆಗುತ್ತೆ, ಅದರಿಂದ ಜೇಡ ಮೂವ್ ಆಗುತ್ತೆ. ಸೊಸೈಟಿ ವರ್ಕ್ಸ್ ಇನ್ ಮಟ್ ದ ಸೇಮ್ ವೇ. ಅದೇ ಥರ ಸಮಾಜ ಸಹ ವರ್ಕ್ ಆಗ್ತಾ ಇರುತ್ತೆ. ನಾವು ಅದನ್ನು ಟಚ್ ಮಾಡ್ಲಿಕ್ಕೆ ಆಗಲ್ಲ. ವಿ ಕೆನಾಟ್ ಟಚ್ ಇಟ್ ಲೈಕ್ ಅ ಚೇರ್ ಆರ್ ಪಾಯಿಂಟ್ ಟು ಇಟ್ ಲೈಕ್ ಅ ಮೌಂಟೇನ್. ಒಂದು ಕೂರ್ಚೆ ಅಥವಾ ಚೇರ್ ಅಂತ ನಾವೇನು ಕರಿತೀವಿ, ಆ ಕೂರ್ಚಿ ಥರ ಅದನ್ನು ಟಚ್ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಇದು ಸಮಾಜ ಅಂತ ಬೆಟ್ ಮಾಡಿ ತೋರಿಸ್ಲಿಕ್ಕೆ ಆಗಲ್ಲ ಅಲ್ವಾ. ಒಂದು ಪರ್ವತ ಇದೆ, ಸಮಾಜ, ಎರಡನ್ನ ನೀವು ಪರ್ವತವನ್ನು ತೋರಿಸಬಹುದು, ಮೌಂಟೇನ್. ಆದರೆ ಸಮಾಜವನ್ನ ಇದೇ ಸಮಾಜ ಅಂತ ಕೈ ಮಾಡಿ ತೋರಿಸ್ಲಿಕ್ಕೆ ಆಗಲ್ಲ. ಆದರೂ ನಮಗೆ ಅದರ ಅನುಭವ ಆಗ್ತಾ ಇರುತ್ತೆ. ಯಟ್ ವಿ ಫೀಲ್ ಇಟ್ ಎವ್ರಿ ಅವರ್ ಆಫ್ ಅವರ್ ಲೈಫ್ಸ್. ನಮ್ಮ ಪ್ರತಿಯೊಂದು ಜೀವನದ ಬೇರೆ ಬೇರೆ ಹಂತದಲ್ಲೂ ನಾವು ಇದನ್ನ ಅನುಭವಿಸ್ತಾನೆ ಇರ್ತೇವೆ. ಉದಾಹರಣೆಗೆ ನೋಡಿ, ಕನ್ಸಿಡರ್ ಅ ಫ್ಯಾಮಿಲಿ. ಫ್ಯಾಮಿಲಿ ಅಂದ ತಕ್ಷಣ ಪೇರೆಂಟ್ಸ್, ಚಿಲ್ಡ್ರನ್, ಗ್ರ್ಯಾಂಡ್ ಪೇರೆಂಟ್ಸ್, ನಿಮ್ಮ ಒಂದು ಕಲ್ಪನೆ ಫ್ಯಾಮಿಲಿ ಅನ್ನೋದು ಬರಲಿ. ಯಾಕೆ ತಂದೆ ತಾಯಿ ಕಷ್ಟಪಡ್ತಾ ಇರ್ತಾರೆ? ವೈ ಡು ಪೇರೆಂಟ್ಸ್ ಸ್ಯಾಕ್ರಿಫೈಸ್ ಸ್ಲೀಪ್ ಫಾರ್ ಚಿಲ್ಡ್ರನ್? ಯಾಕೆ ಕಷ್ಟಪಡಬೇಕು ಅವರು? ಅಂಡ್ ವೈ ಡು ಚಿಲ್ಡ್ರನ್ ಲರ್ನ್ ವರ್ಡ್ಸ್ ಇನ್ಸ್ಟೆಡ್ ಆಫ್ ರಿಮೈನಿಂಗ್ ಸೈಲೆಂಟ್? ಹುಟ್ಟಿದ ಮಗು ಸುಮ್ಮನೆ ಇರಬಹುದಿತ್ತಲ್ವಾ? ಯಾಕೆ ಅದು ಭಾಷೆಯನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡುತ್ತೆ, ಕಲಿಯುತ್ತೆ? ಯಾಕೆ ಅದಕ್ಕೊಂದು ಮಾತಾಡಬೇಕು ಅಂತ ಅನ್ಸುತ್ತೆ? ಒಂದು ಫ್ಯಾಮಿಲಿಯಲ್ಲಿ ಅಕ್ಕ ತಂಗಿ, ಅಣ್ಣ ತಮ್ಮ ಎಲ್ಲ ಇರ್ತಾರೆ, ಸಿಬ್ಲಿಂಗ್ಸ್ ಇರ್ತಾರೆ, ಜಗಳ ಆಡ್ತಿರ್ತಾರೆ, ಮತ್ತೆ ಒಂದಾಗ್ತಾರೆ. ವೈ ಡು ಸಿಬ್ಲಿಂಗ್ಸ್ ಕ್ವಾರಲ್ ಅಂಡ್ ಸ್ಟಿಲ್ ರಿಮೈನ್ ಕನೆಕ್ಟೆಡ್? ಯಾಕೆ ಹೀಗಿರುತ್ತೆ? ಬಯಾಲಜಿಯಿಂದ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ. ಬಯಾಲಜಿ ಎಕ್ಸ್ಪ್ಲೇನ್ಸ್ ಬರ್ತ್, ಹೇಗೆ ಹುಟ್ಟಿದ್ವಿ, ನಮ್ಮ ಜೀವನ ಹೇಗೆ ಅಂತಂದ್ರೆ, ಈಗ ನಮ್ಮ ಆರೋಗ್ಯ, ಹೆಲ್ತು, ಇದ್ರ ಬಗ್ಗೆ ಎಲ್ಲ ಸೈನ್ಸ್ ಹೇಳಬಹುದು. ಆದರೆ ಬಟ್ ನಾಟ್ ದೀಸ್ ಇಂಟ್ರಿಕೇಟ್ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ಡ್ಯೂಟೀಸ್. ನಮ್ಮ ಸಮಾಜದಲ್ಲಿ, ನಮ್ಮ ಕುಟುಂಬದಲ್ಲಿ ನಾವು ಹೇಗಿರ್ತೇವೆ ಅನ್ನೋದು ಬಯಾಲಜಿಯಿಂದ ಡಿಸೈಡ್ ಆಗೋದಲ್ಲ, ನಮ್ಮ ರಿಲೇಷನ್ಶಿಪ್ಗಳಿಂದ ಡಿಸೈಡ್ ಆಗೋದು. ಅದು ಫ್ಯಾಮಿಲಿ ಕತೆ ಆಯಿತು. ಈಗ ನೀವೇ ರಾತ್ರಿ ಮಿಡ್ ನೈಟ್ ಒಂದು ರಸ್ತೆಯಲ್ಲಿ ಹೋಗ್ತಾ ಇದ್ದೀರಿ, ಟ್ರಾಫಿಕ್ ಸಿಗ್ನಲ್ ರೆಡ್ ಲೈಟ್ ಇದೆ, ಪೊಲೀಸ್ ಆಫೀಸರ್ ಯಾರೂ ಇಲ್ಲ, ಕ್ಯಾಮರಾನು ಸಹ ಇಲ್ಲ, CCTV ಸಹ ಇಲ್ಲ. ಆದರೂ ಸಹ ನೀವು ಆ ರೆಡ್ ಲೈಟನ್ನು ನೋಡಿಕೊಂಡು ನಿಮ್ಮ ವಾಹನವನ್ನು ನಿಲ್ಲಿಸ್ತೀರಿ. ಯಾಕೆ ಹೀಗೆ ಮಾಡ್ತೀರಿ? ಅಂದರೆ ನೀವು ಪ್ರಾಮಾಣಿಕವಾಗಿದ್ದರೆ, ರೂಲ್ಸನ್ನು ಫಾಲೋ ಮಾಡೋರಾಗಿದ್ದರೆ ನಿಲ್ಲಿಸ್ತೀರಿ. ಯಾಕೆ ಅಂತಂದರೆ, ಸಮಾಜ ಅಂತಂದರೆ ಕೇವಲ ಹೊರಗಡೆ ಕಾಣೋದಲ್ಲ, ನಮ್ಮ ಮನಸ್ಸಿನೊಳಗೋದು ಆಲ್ರೆಡಿ ಮನೆ ಮಾಡಿರುತ್ತೆ. ಸೊಸೈಟಿ ಲಿವ್ಸ್ ಇನ್ಸೈಡ್ ದಿ ಮೈಂಡ್ಸ್ ಆಸ್ ನಾರ್ಮ್ಸ್, ಹ್ಯಾಬಿಟ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್. ನೋಡಿ, ಇನ್ನೊಂದು ಆಯಾಮ ಬಂತು. ಸೊಸೈಟಿ ಅಂತಂದರೆ ಹೊರಗಡೆ ಕಾಣಿಸೋದು ಮಾತ್ರ ಅಲ್ಲ, ನಮ್ಮ ಮೈಂಡಲ್ಲಿ ನಾವು ಸಮಾಜದಲ್ಲಿ ಹೀಗಿರಬೇಕು, ನಾರ್ಮ್ಸ್, ಮತ್ತು ನಮ್ಮ ಹವ್ಯಾಸಗಳು ಹೇಗಿರಬೇಕು, ಹ್ಯಾಬಿಟ್ಸ್, ಮತ್ತು ಸಮಾಜ ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ, ನಾವು ಸಮಾಜದಿಂದ ಏನು ಎಕ್ಸ್ಪೆಕ್ಟ್ ಮಾಡಬಹುದು, ಎಕ್ಸ್ಪೆಕ್ಟೇಷನ್ಸ್ ಅಲ್ವಾ? ಎಲ್ಲ ಸಹ ನಮ್ಮಲ್ಲಿ ಆಲ್ರೆಡಿ ಇನ್ ಬಿಲ್ಟ್, ಆ ಥರ ಮನಸ್ಸಿನೊಳಗಡೆ ಆಲ್ರೆಡಿ ರೆಡಿ ಆಗಿರುತ್ತೆ. ಒಬೀಡಿಯನ್ಸ್ ಅದಕ್ಕೆ ಹೇಳೋದು. ಈಗ ನಾವು ಯಾವುದೋ ಒಂದು ವ್ಯಕ್ತಿಯನ್ನು ಗೌರವಿಸ್ತೇವೆ ಅಂತಂದರೆ, ಅಥವಾ ಯಾವುದೋ ಒಂದು ವಿಚಾರಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತೇವೆ ಅಂತಂದರೆ, ಅದು ಲೀಗಲ್ ಆಗೋದು ಆಮೇಲೆ, ಅದಕ್ಕೆ ಕಾನೂನು ಇದೆಯಾ ಅಥವಾ ಅದಕ್ಕೊಂದು ರೂಲ್ಸ್ ಇದೆಯಾ ಅನ್ನೋದು ಆಮೇಲೆ. ಆದರೆ ಅದು ಸೋಷಿಯಲ್ ಆಗಿರುತ್ತೆ ಮೊದಲೇ. ಒಬೀಡಿಯನ್ಸ್ ಇಸ್ ಆಫನ್ ಸೋಷಿಯಲ್ ಬಿಫೋರ್ ಇಟ್ ಈಸ್ ಲೀಗಲ್. ಲೀಗಲ್ ಆಗೋಕ್ಕಿಂತ ಮೊದಲೇ ಅದು ಸೋಷಿಯಲ್ ಆಗಿ ನಮ್ಮ ಮನಸ್ಸಿನೊಳಗಡೆ ಇರುತ್ತೆ. ಉದಾಹರಣೆಗೆ ಇನ್ನೊಂದು ಫೆಸ್ಟಿವಲ್ಸ್ ನೋಡಿ, ತುಂಬ ಜನ ಬೇರೆ ಬೇರೆ ಹಬ್ಬಗಳನ್ನು ಆಚರಿಸ್ತಾರೆ. ಆಫನ್ ರಿಪೀಟಿಂಗ್ ರಿಚುವಲ್ಸ್ ಓಲ್ಡರ್ ದೆನ್ ಮೆಮೊರಿ. ಯಾರು ಸ್ಟಾರ್ಟ್ ಮಾಡಿದ್ರು ಈ ಹಬ್ಬಗಳನ್ನು, ಯಾವಾಗ ಸ್ಟಾರ್ಟ್ ಆಯಿತು, ಹೀಗೆ ಯಾಕೆ ಬರ್ತಾ ಇದೆ, ಎಷ್ಟೋ ವಿಚಾರಗಳು ನಮ್ಗೆ ಗೊತ್ತೇ ಇರೋದಿಲ್ಲ ಅಲ್ವಾ? ಅದನ್ನು ಒಬ್ಬ ವ್ಯಕ್ತಿ ಶುರು ಮಾಡಿರೋದಾಗಿರೋದಿಲ್ಲ. ಇಟ್ ಈಸ್ ಕ್ಯಾರಿಡ್ ಫಾರ್ವರ್ಡ್ ಬೈ ಸೊಸೈಟಿ. ಸಮಾಜನೇ ಅಂಥ ವ್ಯವಸ್ಥೆಗಳನ್ನು ಮುಂದುವರ್ಸ್ಕೊಂಡು ಬರ್ತಾ ಇರುತ್ತೆ, ಜನರೇಷನ್ ಆಫ್ಟರ್ ಜನರೇಷನ್. ಇನ್ನು
ನಮ್ಮ ಕೆಲವೊಂದು ಆಚರಣೆಗಳು, ಮದುವೆ ಇರಬಹುದು, ಬೇರೆ ಬೇರೆ ಹಬ್ಬ ಹರಿದಿನ ಇದೆ ಹೇಳಬಹುದು, ಮದುವೆ ಇರುತ್ತೆ ಅಲ್ವಾ, ಮತ್ತೆ ಸಿಂಬಲ್ಸ್ ಇರುತ್ತೆ, ಸಾಂಗ್ಸ್, ಕ್ಲೋತ್ಸ್, ರಿಚುವಲ್ಸ್ ಅಲ್ವಾ, ಇದೆಲ್ಲ ಬಹಳ ತುಂಬ ವೇರಿ ಆಗಿರುತ್ತೆ. ಈಗ ನಿಮ್ಮ ಪ್ರದೇಶದಲ್ಲಿ ಯಾವ ಒಂದು ಪದ್ಧತಿಗಳನ್ನು ನೀವು ಆಚರಿಸ್ತೀರೋ ಅದೇ ಪದ್ಧತಿಗಳನ್ನು ಉತ್ತರ ಭಾರತದಲ್ಲಿ ಆಚರಿಸದೇ ಇರಬಹುದು. ಯಾಕಂತಂದ್ರೆ ಬಿಕಾಸ್ ಈಚ್ ಸೊಸೈಟಿ ಕ್ರಿಯೇಟ್ಸ್ ಪ್ಯಾಟರ್ನ್ ಥ್ರೂ ವಿಚ್ ಪ್ರೈವೇಟ್ ಇಮೋಷನ್ಸ್ ಆರ್ ಗಿವನ್ ಪಬ್ಲಿಕ್ ಮೀನಿಂಗ್. ನೋಡಿ, ಪ್ರೈವೇಟ್ ಇಮೋಷನ್ಸ್ ಆಕ್ಚುಲಿ ಅಲ್ವಾ, ಅದಕ್ಕೆ ಪಬ್ಲಿಕ್ಲಿ ಒಂದು ಮೀನಿಂಗ್ ಸಿಗ್ತಾ ಇದೆ. ಏನ್ ಹಾಗಂತಂದ್ರೆ ಪ್ರೈವೇಟ್ ಇಮೋಷನ್ಸ್ ಆರ್ ಗಿವನ್ ಪಬ್ಲಿಕ್ ಮೀನಿಂಗ್. ನೀವು ಮಾಡ್ತಾ ಇರುವಂಥ ಆಚರಣೆ, ನಿಮ್ಮ ಒಂದು ಎಷ್ಟೋ ವಿಚಾರಗಳಿಗೆ ಸಮಾಜದಲ್ಲಿ ಮನ್ನಣೆ ಸಿಗ್ತಾ ಇದೆ. ಇವ್ರು ಮಾಡಿದ್ ಸರಿ, ಕರೆಕ್ಟ್ ಇದೆ, ಇದು ನಮಗೆ ಒಳ್ಳೇದು ಮಾಡುತ್ತೆ ಅನ್ನುವಂಥ ಒಂದು ಮೀನಿಂಗ್ ಸಿಕ್ಕಿದಾಗ ಎಲ್ಲರೂ ಅದನ್ನು ಫಾಲೋ ಮಾಡಬಹುದು. ಫಾಲೋ ಮಾಡಿರೋದನ್ನ ಮುಂದಿನ ಜನಾಂಗ ಮುಂದುವರ್ಸ್ಕೊಂಡು ಹೋಗ್ಬಹುದು ಅಲ್ವಾ. ಹಾಗೆ ಮುಂದುವರ್ಸ್ಕೊಂಡು ಬಂದಿರೋದೇ ಎಷ್ಟೋ ಈಗಲೂ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇರಬಹುದು. ಮೊದಲು ಯಾರೋ ಈ ಥರ ಮಾಡಿದ್ರು, ಅದಕ್ಕೊಂದು ಮೀನಿಂಗ್ ಸಿಕ್ತು ಸಮಾಜದಲ್ಲಿ, ಆಗಿನ ಸಮಾಜದಲ್ಲಿ ಅದಕ್ಕೊಂದು ಮೀನಿಂಗ್ ಇತ್ತು, ಈಗಲೂ ಆ ಮೀನಿಂಗ್ ಇದೆಯಾ ಅದಕ್ಕೆ? ಅದು ನಮ್ಮ ಮುಂದಿರುವ ಪ್ರಶ್ನೆ ಅಲ್ವಾ. ಈಗ ಸಾಮಾಜಿಕ ಸುಧಾರಣಾ ಚಳುವಳಿಗಳಂತ ನೋಡ್ತೇವೆ. ಆ ಚಳುವಳಿಗಳಲ್ಲಿ ಎಷ್ಟೋ ಹಿಂದಿನ ಪದ್ಧತಿಗಳನ್ನು ವಿರೋಧಿಸ್ತಾರೆ ಅಲ್ವಾ. ವಿರೋಧಿಸಿದಾಗ ಯಾವುದೋ ಕಾಲದಲ್ಲಿ ಯಾವ ಉದ್ದೇಶಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೆ ಸರಿಯಾದ ಕಾರಣ ಇರಬಹುದು, ಅಥವಾ ಕೇವಲ ಅಂಧಾನುಕರಣೆ ಮಾಡ್ತಾ ಇರಬಹುದು. ಈಗಿನ ಸಮಾಜಕ್ಕೆ ಅದು ಪ್ರಸ್ತುತವಾಗಿದೆಯಾ? ಇಸ್ ದಟ್ ರಿಲೆವೆಂಟ್ ಫಾರ್ ಟುಡೇಸ್ ಜನರೇಷನ್, ಕರೆಂಟ್ ಸೊಸೈಟಿ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೊಳ್ತಾ ಇರಬೇಕು. ಹಾಗಾಗಿ ಒಂದು ಮುಖ್ಯವಾದ ವಿಷಯ ನಾವು ಅರ್ಥ ಮಾಡ್ಕೊಳ್ಬೇಕು. an important distinction becomes clear. Population is not the same as society. ಸಮಾಜ ಅಂತಂದ್ರೆ ಜನಜಂಗುಳಿ ಅಲ್ಲ, ಕೇವಲ ಕೋಟ್ಯಾಂತರ ಜನ ಒಂದೇ ಒಂದು ಸ್ಪೇಸ್ನಲ್ಲಿ ವಾಸಿಸ್ತಾ ಇದ್ದ ಮಾತ್ರಕ್ಕೆ ಅದು ಸೊಸೈಟಿ ಆಗೋದಿಲ್ಲ. ಪಾಪ್ಯುಲೇಷನ್ ಇಸ್ ನ್ಯೂಮೆರಿಕಲ್, ಸಂಖ್ಯೆ ಅಲ್ವಾ, ಅಂಕಿ ಅಂಶಗಳಿಂದ ಸಂಬಂಧವನ್ನು ಅಳಿಲಿಕ್ಕಾಗೋದಿಲ್ಲ. ಪಾಪ್ಯುಲೇಷನ್ ಏನು ಹೇಳುತ್ತೆ ಅಂತಂದ್ರೆ ಇಟ್ ಆನ್ಸರ್ ದಿ ಕ್ವಶನ್ ಹೌ ಮೆನಿ ಪೀಪಲ್, ಎಷ್ಟು ಜನ ಇದ್ದಾರೆ ಅಂತ ಹೇಳೋದು ಜನಸಂಖ್ಯೆ ಅಷ್ಟೇ ಹೇಳೋದು ಅದು. ಆದರೆ ಸೊಸೈಟಿ ಏನು ರಿಲೇಷನಲ್, ಅಂದರೆ ಹೌ ಆರ್ ದೋಸ್ ಪೀಪಲ್ ಕನೆಕ್ಟೆಡ್, ಆ ವ್ಯಕ್ತಿಗಳು ಹೇಗೆ ಒಬ್ಬರಿಂದ ಒಬ್ಬರಿಗೆ ಸಂಬಂಧವನ್ನು ಇಟ್ಕೊಂಡಿದ್ದಾರೆ, ಯಾವ ರೀತಿ ಅವರು ಸಮಾಜದಲ್ಲಿ ನಡ್ಕೊಳ್ತಾ ಇದ್ದಾರೆ, ಇದು ಸೊಸೈಟಿ ರಿಲೇಷನಲ್. ಅದು ಪಾಪ್ಯುಲೇಷನ್ ನ್ಯೂಮೆರಿಕಲ್ಲು, ಸೊಸೈಟಿ ರಿಲೇಷನಲ್. ಒಂದು ಸಿಟಿಯಲ್ಲಿ 20 ಲಕ್ಷ ಜನ ಇರಬಹುದು, ಆದರೆ ಅವರ ಫ್ಯಾಮಿಲಿ ಲೈಫ್ ಹೇಗಿದೆ, ಮಾರ್ಕೆಟು, ಸ್ಕೂಲ್, ರಿಲಿಜನ್, ಗವರ್ನೆನ್ಸ್, ಕಲ್ಚರ್ ಮತ್ತು ಎವ್ರಿಡೇ ಇಂಟರಾಕ್ಷನ್, ಇದೆಲ್ಲ ಅರ್ಥ ಮಾಡ್ಕೊಳ್ಳದೆ ನಾವು ಆ ಒಂದು ವಿಭಾಗವನ್ನು ಸಮಾಜ ಅಂತ ಹೇಗೆ ಕರೆಯೋದು? ವಿ ನೋ ಓನ್ಲಿ ಇಟ್ಸ್ ಪಾಪ್ಯುಲೇಷನ್, ನಾಟ್ ಇಟ್ಸ್ ಸೊಸೈಟಿ. ಪಾಪ್ಯುಲೇಷನ್ ಅಂಕಿ ಅಂಶ ಗೊತ್ತಿದೆ, ಜನಸಂಖ್ಯೆಯ ಬಗ್ಗೆ ಮಾಹಿತಿ ಇದೆ, ಇಲ್ಲಿನ ಸಮಾಜದ ಬಗ್ಗೆ ನಮಗಿನ್ನೂ ಮಾಹಿತಿ ಇಲ್ಲ. ಹಾಗೆ ನೀವು ಮುಂದೆ ಒಂದು ಅಧಿಕಾರಿಗಳಾದಾಗ ಡೇಟಾ ಇರುತ್ತೆ ನಿಮ್ಮ ಹತ್ರ, ಡೇಟಾ ಒಳ್ಳೆಯದೇ, ಡೇಟಾ ಬೇಕು, ಡೇಟಾ ಸೈಂಟಿಫಿಕಲಿ ರಿಸರ್ಚ್ ಮಾಡಿರುವಂಥ ಡೇಟಾ ಬಹಳ ಬೇಕು. ಆದರೆ ಅದು ಮಾತ್ರ ಅಲ್ಲ ಸಮಾಜ ಅಂತಂದರೆ, ನಾವು ನೆನ್ಪಿಟ್ಕೊಳ್ಬೇಕು. ಒಂದು ವಿಭಾಗಕ್ಕೆ ನೀವು ಮುಖ್ಯಸ್ಥರಾಗಿದ್ದೀರಿ ಅಂತಂದರೆ ತುಂಬ ರಿಪೋರ್ಟ್ಗಳು, ಫೈಲ್ಗಳು ನಿಮ್ಮ ಮುಂದೆ ಬಂದು ಬೀಳುತ್ತೆ. ಆವಾಗ ಫೈಲ್ಗಳನ್ನು ಓದಿ ಬಾಯ್ಹರ್ಟ್ ಮಾಡೋದ್ರಿಂದ, ಡೇಟಾವನ್ನು ಬೇರೆಯವರಿಗೆ ತಿಳಿಸೋದ್ರಿಂದ ಕೆಲಸ ಮುಗಿಯೋದಿಲ್ಲ. ಡೇಟಾ ಹಿಂದಿನ ಕಥೆ ಏನು, ಯಾಕೆ ಈ ಡೇಟಾ ಇಷ್ಟಿದೆ ಅನ್ನೋದನ್ನು ಡೇಟಾ ಅನಾಲಿಸಿಸ್ ಅಂತ ಕರಿತೀವಲ್ವಾ, ಅದನ್ನು ಸಹ ನಾವು ನೋಡಬೇಕಾಗತ್ತೆ. ಸೊ ಸೆನ್ಸಸ್ ಫಿಗರ್ ಕ್ಯಾನ್ ಕೌಂಟ್ ಬಾಡೀಸ್, ದೇ ಕೆನಾಟ್ ಫುಲ್ಲಿ ಮೆಜರ್ ಬಿಲಾಂಗಿಂಗ್, ಹೈರಾರ್ಕಿ, ಟ್ರಸ್ಟ್, ಏಲಿಯನೇಷನ್ ಆರ್ ಕಲೆಕ್ಟಿವ್ ಐಡೆಂಟಿಟಿ. ಜನಸಂಖ್ಯೆ ಎಷ್ಟು ಜನ ಇದ್ದಾರೆ ಅಂತ ಕೌಂಟ್ ಮಾಡಬಹುದು, ಅಂದರೆ ಅವ್ರ ನಡುವೆ ಬಿಲಾಂಗಿಂಗ್ನೆಸ್ ಇದೆಯಾ ಅಂತಂದರೆ ಒಬ್ರಿಗೊಬ್ರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರಾ, ಹೈರಾರ್ಕಿ ಯಾವ ಥರ ಇದೆ, ಟ್ರಸ್ಟ್ ಇದೆಯಾ, ನಂಬಿಕೆ ಇದೆಯಾ. ಏಲಿಯನೇಷನ್ ಅಂತಂದರೆ ನಮ್ಮ ಸಮಾಜದಲ್ಲೇ ನಮಗೆ ಒಂದು ಪರಕೀಯತೆಯ ಭಾವ. ಪರಕೀಯತೆ ಅಂತಂದರೆ ಈಗ ಇವರು ನಮ್ಮ ಜೊತೆ ಸೇರ್ಕೊಂಡವ್ರು ಅಲ್ಲ, ಇವರು ನಮ್ಮಿಂದ ದೂರ ಇರೋರು ಅಂತ, ದೂರ ತಳ್ಳಲ್ಪಟ್ರೆ ಒಂದು ಪರಕೀಯತೆಯ ಭಾವನೆ ಬರುತ್ತವಲ್ವ, ಅದು ಏಲಿಯನೇಷನ್. ಮತ್ತು ಕಲೆಕ್ಟಿವ್ ಐಡೆಂಟಿಟಿ, ಎಲ್ಲ ಸೇರಿ ಒಗ್ಗಟ್ಟಾಗಿ ನಮ್ಮ ಗುರುತು ಅಂತಂದರೆ ಇದು ಅನ್ನೋ ರೀತಿ ಇದೆಯಾ ಏನಾದರೂ, ಅದೆಲ್ಲ ಗೊತ್ತಾಗೋದು ಸೊಸೈಟಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಿಂದ, ಬರೀ ಸೆನ್ಸಸ್ಸಿಂದ ಅಲ್ಲ. ದಿಸ್ ಡಿಸ್ಟಿಂಕ್ಷನ್ ಮ್ಯಾಟರ್ಸ್ ಬಿಕಾಸ್ ಮಾಡರ್ನ್ ಗವರ್ಮೆಂಟ್ಸ್ ಆಫನ್ ಬಿಕಮ್ ಅಬ್ಸೆಸ್ಡ್ ವಿತ್ ನಂಬರ್ಸ್.
ಈಗ ಸರ್ಕಾರಗಳು GDP, ಫರ್ಟಿಲಿಟಿ ರೇಟ್, ಲಿಟ್ರಸಿ ರೇಟ್, ಅನ್ಎಂಪ್ಲಾಯ್ಮೆಂಟ್ ರೇಟ್, ಪಾಪ್ಯುಲೇಷನ್ ಡೆನ್ಸಿಟಿ ಈ ಥರ ನಂಬರ್ಸ್ಗಳ ಹಿಂದೆ ಓಡ್ತಾ ಇವೆ. ಎಸ್, ದೀಸ್ ಆರ್ ವ್ಯಾಲ್ಯೂಯಬಲ್ ಇಂಡಿಕೇಟರ್ಸ್. ಒಪ್ಕೊಳ್ತೇವೆ ನಾವು, ಹೌದು ಇದೆಲ್ಲ ಪ್ರಮುಖವಾದ ಅಂಕಿಅಂಶಗಳು ಅಂತ ಒಪ್ಕೊಳ್ಳೋಣ. ಬಟ್ ದೇ ಆರ್ ನಾಟ್ ಸೊಸೈಟಿ ಇಟ್ ಸೆಲ್ಫ್. ಸಮಾಜ ಅಂತಂದರೆ ಅಂಕಿ ಅಂಶಗಳಲ್ಲ. ಬಿಹೈಂಡ್ ಎವ್ರಿ ಸ್ಟ್ಯಾಟಿಸ್ಟಿಕ್ ಲೈಸ್ ಅ ವರ್ಲ್ಡ್ ಆಫ್ ರಿಲೇಶನ್ಶಿಪ್ಸ್. ಪ್ರತಿ ಅಂಕಿ ಅಂಶದ ಹಿಂದೆನೂ ಒಂದು ದೊಡ್ಡ ಸಂಬಂಧಗಳ ಒಂದು ಗುಂಪಿದೆ, ಒಂದು ಜಗತ್ತಿದೆ. ನೋವೇರ್ ಇಸ್ ದಿಸ್ ಮೋರ್ ವಿಸಿಬಲ್ ಸ್ಟೋರಿ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಇಟ್ ಸೆಲ್ಫ್. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಮನುಷ್ಯ ಹೇಗೆ ಡೆವಲಪ್ ಆಗ್ತಾ ಬಂದ ಅಂತ ನಾವು ನೋಡಿದರೆ ಬಹಳ ಆಶ್ಚರ್ಯ ಸಂಗತಿಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ನೋಡಿ, ಬೇರೆ ಅನಿಮಲ್ಗಳನ್ನು ನೋಡಿ. ಮೆನಿ ಅನಿಮಲ್ಸ್ ಸರ್ವೈವ್ ಲಾರ್ಜ್ಲಿ ಥ್ರೂ ಇನ್ಸ್ಟಿಂಕ್ಟ್. ಒಂದು ಜಿಂಕೆ ಮರಿ ಈಗ ತಾನೇ ಹುಟ್ಟಿರೋದು, ಅದು ಹುಟ್ಟಿದ ತಕ್ಷಣ ಅಥವಾ ನಿಮ್ಮ ಮನೆಯಲ್ಲಿ ಆಕಳು, ಹಸು, ಕರು ಹಾಕಿದಾಗ ಹುಟ್ಟಿದ ಕೆಲವು ಕ್ಷಣಗಳಲ್ಲಿ ಅದು ಎದ್ದು ನಿಲ್ಲಲಿಕ್ಕೆ ಪ್ರಯತ್ನ ಮಾಡುತ್ತೆ, ಮತ್ತೆ ಓಡ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಆಗತ್ತೆ ಅಂತಲ್ಲ, ಆದರೆ ತಕ್ಷಣ ಅವರಿಗೆ ಒಂದು ಇನ್ಸ್ಟಿಂಕ್ಟ್ ಇರುತ್ತೆ. ನ್ಯೂ ಬಾರ್ನ್ ಡೀರ್ ಕ್ಯಾನ್ ಸ್ಟ್ಯಾಂಡ್ ಕ್ವಿಕ್ಲಿ. ತಕ್ಷಣ ದೊಡ್ಡ ಪ್ರಮಾಣದಲ್ಲಿ ಓಡ್ ಹೋಗ್ಬಿಡುತ್ತೆ ಅಂತಲ್ಲ, ಆದರೆ ಆ ಇನ್ಸ್ಟಿಂಕ್ಟ್ ಇರುತ್ತೆ. ಬರ್ಡ್ ಮೇ ನೋ ಹೌ ಟು ಬಿಲ್ಡ್ ಬೈ ಇನ್ಹೆರಿಟೆಡ್ ಪ್ಯಾಟರ್ನ್ಸ್. ಒಂದು ಹಕ್ಕಿಯ ಮರಿ, ಚಿಕ್ಕ ಹಕ್ಕಿ ಇರ್ತಾವಲ್ಲ, ಅದು ಗೂಡನ್ನು ಕಟ್ಟೋದ್ರ ಬಗ್ಗೆ ಮೊದಲೇ ನೋಡಿ ಅಥವಾ ಅದು ಇನ್ಹೆರಿಟೆಡ್ ಆಗಿ ಅದರ ಬಗ್ಗೆ ತಿಳ್ಕೊಂಡಿರುತ್ತೆ. ಆದರೆ ಒಂದು ಮನುಷ್ಯರು ಹುಟ್ಟಬೇಕಾದ್ರೆ ಹೇಗಿರ್ತಾರೆ, ಒಂದು ಚಿಕ್ಕ ಮಗು ಆಗಿರ್ತಾರೆ. ಹ್ಯೂಮನ್ ಚೈಲ್ಡ್ ಅರೈವ್ಸ್ ಅನ್ಫಿನಿಶ್ಡ್ ಅಲ್ವಾ? ಹುಟ್ಟಬೇಕಾದ್ರೆ ನಮಗೆ ಅದು ಯಾವ ಮಾಹಿತಿನೂ ಇರೋದಿಲ್ಲ. ಮಗುವನ್ನು ಹಾಗೆ ಬಿಟ್ಟರೆ ಅದು ಏನು ಕಲಿಯೋದೇ ಇಲ್ಲ. ಅಂದರೆ ಮಗುವನ್ನು ಒಂದು ರೂಮ್ನಲ್ಲಿ ಇಟ್ಟರೆ ಅಥವಾ ಸಮಾಜದಲ್ಲಿ ಯಾರೂ ಇಲ್ದಿರೋ ಪ್ರದೇಶದಲ್ಲಿ ಅದನ್ನು ಬಿಟ್ಟರೆ ಬೆಳಿಬಹುದು, ಆದರೆ ಹೆಚ್ಚಿನ ಬಹುಪಾಲು ಪಾಸಿಬಿಲಿಟಿ ಏನು, ತುಂಬ ಬೇರೆ ಬೇರೆ ಕಷ್ಟಗಳು ಎದುರಾಗಬಹುದು. ಹಾಗಾಗಿ ಅದರ ಜೀವನ ಸ್ವಲ್ಪ ಅಂತಂದರೆ ಸರ್ವೈವಲ್ ಬಗ್ಗೆ, ಬದುಕೋದ್ರ ಬಗ್ಗೆ ತುಂಬ ತೊಂದರೆಗಳು ಎದುರಾಗುತ್ತೆ. ಹ್ಯೂಮನ್ ಬೀಯಿಂಗ್ಸ್ ರಿಕ್ವೈರ್ ಇಯರ್ಸ್ ಆಫ್ ಲರ್ನಿಂಗ್. ತುಂಬ ವರ್ಷ ನಾವು ಬೇರೆ ಬೇರೆದನ್ನು ಕಲಿಬೇಕಾಗುತ್ತೆ. ವಿತೌಟ್ ಸಸ್ಟೇನ್ಡ್ ಕಾಂಟ್ಯಾಕ್ಟ್ ವಿತ್ ಅದರ್ಸ್, ಚೈಲ್ಡ್ ಡಸ್ ನಾಟ್ ನ್ಯಾಚುರಲಿ ಅಕ್ವೈರ್ ಲ್ಯಾಂಗ್ವೇಜ್, ಮ್ಯಾನರ್ಸ್, ಐಡೆಂಟಿಟಿ, ವ್ಯಾಲ್ಯೂಸ್ ಆರ್ ಇಮೋಷನಲ್ ಮೆಚುರಿಟಿ ಇನ್ ಎನಿ ಕಂಪ್ಲೀಟ್ ಫಾರ್ಮ್. ನಾವು ತುಂಬ ವರ್ಷಗಳ ಕಾಲ ಸಮಾಜದ ಜೊತೆ, ನಮ್ಮ ಕುಟುಂಬದ ಜೊತೆ ಅಥವಾ ಒಂದು ಜನರ ಸಮೂಹದ ಜೊತೆ ಇರದೇ ಇದ್ದರೆ ನಮಗೆ ಈ ಲ್ಯಾಂಗ್ವೇಜ್ ಬರ್ತಿರಲಿಲ್ಲ, ಮ್ಯಾನರ್ಸ್ ಅಂತಂದ್ರೆ ಏನಂತ ಗೊತ್ತಾಗೋದು ಇಲ್ಲ, ಐಡೆಂಟಿಟಿ, ನಾವು ಯಾರು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ, ನಾವು ಎಲ್ಲಿಗೆ ಸೇರಿದವರು, ನಮ್ಮ ವ್ಯಾಲ್ಯೂಸ್ ಏನು, ಎಮೋಷ್ನಲ್ ಮೆಚುರಿಟಿ, ಇದು ಯಾವುದೂ ಸರಿಯಾಗಿ ನಮಗೆ ಸಿಗ್ತಾ ಇರಲಿಲ್ಲ. ಅದರ ಅರ್ಥ ಏನು? ಸಮಾಜ ಇಲ್ಲದೆ ಇದ್ದರೆ ಅಥವಾ ನಮ್ಮ ಸಮಾಜದ ಒಂದು ಭಾಗ ನಮ್ಮ ಕುಟುಂಬ ಸಮಾಜದ ಒಂದು ಚಿಕ್ಕ ಪ್ರತಿಬಿಂಬ ಅಂತ ಹೇಳ್ಬಹುದು. ನಿಮ್ಮ ಮನೆಯಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ, ಸಮಾಜದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಸಮಾಜ ಹೇಗಿರುತ್ತೋ ಅದನ್ನು ಫಾಲೋ ಮಾಡಲಿಕ್ಕೆ ಕುಟುಂಬ ಮುಂದಾಗ್ತಾ ಇರುತ್ತೆ. ಹಾಗಾಗಿ ಒಂದು ಹಂತದಲ್ಲಿ ಅದರಿಂದ ನಮಗೆ ನೆಗೆಟಿವ್ ಅನಿಸ್ತಾ ಇದ್ರು, ಆ ನೆಗೆಟಿವ್ ಅಂತ ಅನ್ನಿಸ್ತಾ ಇದೆಯಲ್ವಾ, ಅದು ಸಹ ಸಮಾಜದ ಒಂದು ಕೊಡುಗೆನೇ ಆಗಿರುತ್ತೆ. ಹ್ಯೂಮನ್ಸ್ ಆರ್ ಬಯೋಲಾಜಿಕಲಿ ಬಾರ್ನ್ ಸೋಷಿಯಲಿ ಮೇಡ್. ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಪಾಯಿಂಟು. ಜೀವಶಾಸ್ತ್ರದ ಪ್ರಕಾರ ನಾವು ಒಂದು ಜೀವಿಗಳು ಅಷ್ಟೇ. ಬಯೋಲಾಜಿಕಲಿ ನಾವು ಬಾರ್ನ್ ಆಗಿದ್ದೀವಿ, ಹುಟ್ಟಿದ್ದೀವಿ. ಆದರೆ ನಾವು ರೂಪುಗೊಂಡಿರೋದು ಯಾವುದರಿಂದ? ಸಾಮಾಜಿಕ ಅಂಶಗಳಿಂದ. So this may be one of the most powerful truths in social sciences. Nature gives us a body, society teaches us how to use it. ಪ್ರಕೃತಿ ನಮಗೊಂದು ದೇಹ ಕೊಟ್ಟಿದೆ, ಆದರೆ ಆ ದೇಹ, ಮನಸ್ಸು, ಬುದ್ಧಿಯನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ ತಿಳಿಸೋದು, ಕಲಿಸೋದು ಯಾವುದು? ಸಮಾಜ. ಅರಿಸ್ಟಾಟಲ್ ಅದಕ್ಕೆ ಹೇಳ್ತಾರೆ, ಮ್ಯಾನ್ ಸೋಷಿಯಲ್ ಎನಿಮಲ್, ಸಾಮಾಜಿಕ ಜೀವಿ, ಸಂಘಜೀವಿ ಎಲ್ಲ ಹೇಳ್ತಾರೆ. ಅಂದರೆ ಅದರ ಅರ್ಥ ಬೇರೆ ಒಂದು ವ್ಯಕ್ತಿಗಳ ಜೊತೆ ಇದ್ರೆ ಸಾಕು ಅಂತಲ್ಲ ಅಲ್ವಾ. ಇಟ್ ಡಿಡ್ ನಾಟ್ ಮೀನ್ ಹ್ಯೂಮನ್ ಮಿಯರ್ಲಿ ಎಂಜಾಯ್ ಕಂಪನಿ. ಹೌದು, ಬೇರೆಯವ್ರ ಜೊತೆ ಬದುಕುತ್ತೇವೆ ಅಷ್ಟು ಮಾತ್ರ ಅಲ್ಲ. ಈ ಮೆಂಟ್ ದ್ಯಾಟ್ ಕಲೆಕ್ಟಿವ್ ಲೈಫ್ ಇಸ್ ವೂವನ್ ಇನ್ ಟು ಹ್ಯೂಮನ್ ನೇಚರ್. ವೂವನ್ ಅಂತಂದರೆ ನಮ್ಮ ರಕ್ತದಲ್ಲೇ ಬಂದಿದೆ ಅನ್ನೋ ರೀತಿ. ಎಲ್ಲರ ಜೊತೆಗೆ ಸೇರ್ಕೊಂಡು ಬಾಳೋದು ಮೊದಲೇ ಇಂಟರ್ನಲೈಸ್ ಆಗಿಬಿಟ್ಟಿದೆ. ವಿ ಬಿಕಮ್ ಫುಲ್ಲಿ ಹ್ಯೂಮನ್ ನಾಟ್ ಇನ್ ಐಸೋಲೇಷನ್ ಬಟ್ ಥ್ರೂ ಅಸೋಸಿಯೇಷನ್. ವ್ಯಕ್ತಿ ಐಸೋಲೇಟ್ ಆಗಿದ್ದಾನೆ,
ಆವಾಗ ಸಂಪೂರ್ಣ ಪರಿಪೂರ್ಣ ಮಾನವರಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಯಾವಾಗ ಒಂದು ಫುಲ್ಲಿ ಹ್ಯೂಮನ್ ಆಗಿ ಅನ್ಸ್ಕೊಳ್ತೇವೆ ಅಂತಂದರೆ ಒಂದು ಅಸೋಸಿಯೇಷನ್ ಇದ್ದಾಗ. ಅರಿಸ್ಟಾಟಲ್ ಆವಾಗಲೇ ಅದನ್ನು ಹೇಳಿದರು. ಅದಾದಮೇಲೆ ಸೋಷಾಲಜಿಸ್ಟ್, ಸಮಾಜಶಾಸ್ತ್ರಜ್ಞರು ತುಂಬ ಜನ ಇದ್ದಾರೆ. ಅದರಲ್ಲಿ ಕೆಲವು ಜನರ ಒಂದು ವ್ಯಾಖ್ಯಾನಗಳನ್ನು ನಾವು ಪರಿಗಣಿಸ್ತೇವೆ. ಎಮಿಲಿ ಡರ್ಕೆಮ್ ಅನ್ನೋರು ಮುಖ್ಯವಾಗಿ ಏನು ಹೇಳ್ತಾರೆ ಅಂತಂದರೆ, ಸೊಸೈಟಿ ಈಸ್ ಮೋರ್ ದೆನ್ ದ ಸಮ್ ಆಫ್ ಇಂಡಿವಿಜುವಲ್ಸ್. ಈಗ 10 ಜನ ಇದ್ದಾರೆ, 10 ಜನ ಸೇರಿಕೊಂಡು ಒಂದು ಕೆಲಸವನ್ನು ಮಾಡಿದ್ರು, ಒಂದು ಕಡೆ ಇದ್ದಾರೆ, ಒಂದು ಗುಂಪಿನಲ್ಲಿ ಇದ್ದಾರೆ ಅಂತಂದರೆ ಅದು ಸಮಾಜ ಆಗೋದಿಲ್ಲ. ಅಷ್ಟು ಮಾತ್ರಕ್ಕೆ ಸಮಾಜ ಆಗೋದಿಲ್ಲ. ಸೊಸೈಟಿ ಈಸ್ ಮೋರ್ ದೆನ್ ಸಮ್ ಆಫ್ ಇಂಡಿವಿಜುವಲ್ಸ್. ಅಲ್ಲ, ಒಂದೇ ಕಡೆ ಇದ್ದು ಮಾತ್ರಕ್ಕೆ ಸಮಾಜ ಅಲ್ಲ, ಅದಕ್ಕಿಂತ ಜಾಸ್ತಿ. ಇಟ್ ಇಸ್ ಬಿಯಾಂಡ್. ಇಟ್ ಎಕ್ಸರ್ಟ್ಸ್ ಅ ಫೋರ್ಸ್ ಆಫ್ ಇಟ್ಸ್ ಓನ್. ಅದಕ್ಕೆ ಅದರದ್ದೇ ಆದ ಶಕ್ತಿ ಇದೆ. ದಿಸ್ ಕ್ಯಾನ್ ಸೀಮ್ ಎಕ್ಸಾಜರೇಟೆಡ್ until one notices how personal choices are constantly shaped by invisible pressures. ಈಗ ನಿಮ್ಮ ಚಾಯ್ಸು ಅಂತ ನೀವು ಅಂದ್ಕೊಂಡಿರಬಹುದು ಈ ಎಕ್ಸಾಮ್ ಬರೆಯೋದು, ಆದರೆ ಆ್ಯಕ್ಚುಲಿ ಇದು ನಿಮ್ಮ ಚಾಯ್ಸ್ ಅಲ್ಲ. ಇದನ್ನು ರೂಪಿಸಿರೋದು ಅಥವಾ ಇದನ್ನು ನಿಮ್ಮ ತಲೆಯಲ್ಲಿ ತಂದಿರೋದು ಪ್ರತಿಯೊಂದು ಸಮಾಜದ ಯಾವುದಾದ್ರೂ ಒಂದು ಅಂಶ. ಯಾವುದು ನಾವು ನಮ್ಮದು ಅಂತ ಅಂದ್ಕೊಂಡಿರ್ತೀವೋ ಅದು ಯಾವುದು ನಮ್ಮದಲ್ಲ. ಗೀತೆಯ ಸಾರ ಅಂತ ಕೆಲವೊಂದು ಕಡೆ ಬಂದಿರುತ್ತೆ, ನೀವು ನೋಡಿರ್ಬೋದು. ಕೃಷ್ಣ ಅರ್ಜುನಿಗೆ ಹೇಳೋದ್ರ ಬಗ್ಗೆ 4-5 ಲೈನು ಕೆಳಗಡೆ ಬರೆದಿರ್ತಾರೆ ಅಲ್ಲ, ನೋಡಿರ್ಬೋದು. ಯಾವುದು ನಿನ್ನದಲ್ಲ, ಯಾವುದು ನಿನ್ನದು ಆಗಿರಲಿಲ್ಲ, ಮುಂದೆ ನಿನ್ನದು ಆಗೋದಿಲ್ಲ, ಕಳೆದುಕೊಳ್ಳಲಿಕ್ಕೆ ನೀನು ತಂದಿರುವುದಾದರೂ ಏನು ಅಂತ ಹೇಳ್ತಾರಲ್ಲ ಅದರಲ್ಲಿ. ಹಾಗಾಗಿ ನೀವು ತಂದಿರೋದು ಯಾವುದೂ ಇಲ್ಲ, ಪ್ರತಿಯೊಂದು ನೀವು ಸಮಾಜದಿಂದ ಪಡ್ಕೊಳ್ತಾ ಇದ್ದೀರಿ, ಸಮಾಜಕ್ಕೆ ಕೊಡಲಿಕ್ಕೆ ಮುಂದಾಗ್ತಾ ಇದ್ದೀರಿ. ಆ ಒಂದು ಪ್ರಕ್ರಿಯೆಯಲ್ಲಿ ನಮಗೇನು ಅನಿಸ್ತಾ ಇದೆ, ನಮ್ಮ ಈಗೋಗೆ ಏನು ಅನಿಸ್ತಾ ಇದೆ, ನಾನೇ ಎಲ್ಲ ಮಾಡ್ತಾ ಇದ್ದೇನೆ, ಇದು ನನ್ನ ಗೋಲು, ಇದು ನನ್ನ ಗುರಿ, ನಾನು ಇದನ್ನು ಸಾಧಿಸಬೇಕು, ಇದನ್ನು ಸಾಧಿಸದೇ ಇದ್ದರೆ ನಾನು ಫೇಲ್ಯೂರ್ ಆದ ಹಾಗೆ. ಆ ಥರ ಮೈಂಡ್ ಸೆಟ್ಟನ್ನು ನಾವು ತಂದ್ಕೊಂಡಿರೋದು. ಆ್ಯಕ್ಚುಲಿ ನಮ್ದಲ್ಲ, ಅದು ನಮಗೆ ಬಂದಿರೋದು ಸಮಾಜದಿಂದ. ವಾಟ್ ವಿ ರೆಸ್ಪೆಕ್ಟ್ ಆರ್ ಹೂಮ್ ವಿ ಮ್ಯಾರಿ, ಹೌ ವಿ ಗ್ರೀವ್, ಹೇಗೆ ದುಃಖಿಸ್ತೇವೆ, ಯಾವುದಕ್ಕೋಸ್ಕರ ದುಃಖ ಪಡಬೇಕು, ಯಾವುದಕ್ಕೆ ಖುಷಿ ಪಡಬೇಕು, ಯಾವುದು ಸಕ್ಸಸ್ಸು, ಯಾವುದು ಫೇಲ್ಯೂರ್, ಮತ್ತು ಯಾವುದಕ್ಕೆ ನಾವು ನಾಚಿಕೆ ಪಡ್ಕೋಬೇಕು ಅಲ್ವಾ. ಇದೆಲ್ಲ ಸಹ ಸಮಾಜದಿಂದ ಬಂದಿರುವಂಥ ಅಂಶ. ಹಾಗಾಗಿನೇ ನಿಮಗೆ ಸಕ್ಸಸ್ ಅಂತ ನೀವು ಯಾವ್ದು ಕರಿತೀರೋ, ಯಾವುದು ನಿಮಗೆ ಯಶಸ್ಸು ಅಂತ ಅನಿಸ್ತಾ ಇರುತ್ತೋ, ವಾಟ್ ಯು ಕಾಲ್ ಇಟ್ ಸಕ್ಸಸ್ ಮೇ ಬಿ ಅ ಫೇಲ್ಯೂರ್ ಫಾರ್ ಸಮನ್ ಎಲ್ಸ್. ಬೇರೆಯವರಿಗೆ ಅದು ಸೋಲಾಗಿರಬಹುದು. ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡೋದಲ್ಲ. ನಿಜವಾಗ್ಲೂ ಸಕ್ಸಸ್ ಫೇಲ್ಯೂರ್ ಅಂತಂದರೆ ಇಷ್ಟೇನಾ ಅಂತ, ಅದನ್ನು ಮೀರಿರುವಂಥ ಲೈಫ್ ನಮಗಿದೆ. ಫ್ಯಾಮಿಲಿ ಇರಬಹುದು, ಲಾ, ರಿಲಿಜನ್, ಪಿಯರ್ಸ್, ಪ್ರೈವೇಟ್ ಮ್ಯಾಟರ್ಸ್, ಹೀಗೆ ಪ್ರತಿಯೊಂದು. ಅಂಡ್ ಕಲ್ಚರ್ ಸ್ಟ್ಯಾಂಡ್ ಕ್ವೈಟ್ಲಿ ಬಿಹೈಂಡ್ ಮೆನಿ ಇಂಡಿವಿಜುವಲ್ ಡಿಸಿಷನ್ಸ್ ಅಲ್ವಾ. ಎಷ್ಟೋ ವಿಚಾರಗಳು ಸಮಾಜದಿಂದ ರೂಪುಗೊಂಡಿರೋದು ಅನ್ನೋದು ಗೊತ್ತಾಗ್ತಾ ಇದೆ. ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಸೊ ಹೌ ವಿ ಗ್ರೀವ್, ವಾಟ್ ವಿ ಕನ್ಸಿಡರ್ ಸಕ್ಸಸ್, ಇವನ್ ವಾಟ್ ವಿ ಫೀಲ್ ಅಶೇಮ್ಡ್ ಆಫ್, ದೀಸ್ ಆರ್ ರೇರ್ಲಿ ಪ್ಯೂರ್ಲಿ ಪ್ರೈವೇಟ್ ಮ್ಯಾಟರ್ಸ್. ನಾವು ಇದು ನಮ್ಮ ಪ್ರೈವೇಟ್ ಮ್ಯಾಟರ್ ಅಂತ ಅಂದ್ಕೊಂಡಿರ್ತೇವೆ. ಆ್ಯಕ್ಚುಲಿ ಇದು ಸೋಷಿಯಲ್ ಆಗಿ ಬಂದಿರೋದು. ನಾವೇನು ಅಂದ್ಕೊಳ್ತೇವೆ, ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋರು ನಾವೇ ಅಂತ. ವಿ ಇಮ್ಯಾಜಿನ್ ಅವರ್ ಸೆಲ್ಫ್ ಆ್ಯಸ್ ಆಥರ್ಸ್. ಹಣೆ ಬರ ನಮ್ಮ ಕೈಲೇ ಇದೆ ಅಂದ್ಕೊಂಡಿರ್ತೇವೆ. ಅಂದರೆ ನಮ್ಮ ಜೀವನದ ಶಿಲ್ಪಿಗಳು ನಾವೇ ಅಂತ ಅಂದ್ಕೊಂಡಿರ್ತೇವೆ. ಆದರೆ ಅದನ್ನು ಸೊಸೈಟಿ ಆವಾಗ ಬಂದು ನಾವು ಬರೆದಿರೋದನ್ನು ಎಡಿಟ್ ಮಾಡ್ತಾ ಇರುತ್ತೆ. ಭಾರತವನ್ನೇ ಗಮನಿಸಿ ಒಂದ್ಸಾರಿ. To speak of Indian society is not merely to refer to a population exceeding 1 billion people. 140-150 ಕೋಟಿ ಜನ ಅಂತಂದರೆ ಭಾರತ ಅಂತ ಹೇಳಬಹುದಾ? ಬರೀ ಜನಸಂಖ್ಯೆ ಮಾತ್ರ ಸಮಾಜ ಅಲ್ಲ ಅಂತ ನಾವು ನೋಡಿದ್ದೇವೆ. ಇಟ್ ಈಸ್ ಟು ಸ್ಪೀಕ್ ಆಫ್ ಒನ್ ಆಫ್ ದಿ ಮೋಸ್ಟ್ ಲೇಯರ್ಡ್ ಹ್ಯೂಮನ್ ಅರೇಂಜ್ಮೆಂಟ್ಸ್ ಇನ್ ಹಿಸ್ಟ್ರಿ. ಹೇಗೆ ನಮ್ಮ ಸಮಾಜ ಒಂದೊಂದು ಲೇಯರಲ್ಲಿ ಡಿವೈಡ್ ಆಗಿದೆ ನೋಡಿ. ಫ್ಯಾಮಿಲಿ ಸಿಸ್ಟಮ್ ಇದೆ, ಅಕ್ರಾಸ್ ಜನರೇಷನ್, ನಮ್ಮ ಪೂರ್ವಜರಿಂದ ಬಂದಿರೋದು. ಕಾಸ್ಟ್ ನೆಟ್ವರ್ಕ್ಗಳಿದೆ, ರಿಲಿಜಿಯಸ್ ಪ್ಲೂರಲಿಸಮ್, ಎಷ್ಟೊಂದು ಧರ್ಮಗಳಿದೆ, ಲಿಂಗ್ವಿಸ್ಟಿಕ್ ಡೈವರ್ಸಿಟಿ, ವಿಲೇಜ್ ಟ್ರೆಡಿಷನ್ಸ್, ಅರ್ಬನ್ ಆಸ್ಪಿರೇಷನ್ಸ್, ಮೈಗ್ರೇಷನ್ ಫ್ಲೋಸ್, ಕಾನ್ಸ್ಟಿಟ್ಯೂಷನಲ್ ಐಡಿಯಲ್ಸ್, ಡಿಜಿಟಲ್ ರೆವಲ್ಯೂಷನ್ ಅಂಡ್ ಕಾನ್ಸ್ಟೆಂಟ್ ನೆಗೋಸಿಯೇಷನ್ ಬಿಟ್ವೀನ್ ಓಲ್ಡ್ ಕಸ್ಟಮ್ಸ್ ಆ್ಯಂಡ್ ನ್ಯೂ ಫ್ರೀಡಮ್ಸ್. ಎಷ್ಟು ವಿಚಾರಗಳಿದೆ ಸಮಾಜದಲ್ಲಿ. ಇದೆಲ್ಲ ಒಂದೇ ಸಾರಿ ಆಗ್ತಾ ಇರ್ತಾವಲ್ವಾ. ಸೊ ಇಂಡಿಯಾ ಕೆನಾಟ್ ಬಿ ಅಂಡರ್ಸ್ಟುಡ್ ಥ್ರೂ ಅರಿಥಮೆಟಿಕ್ ಅಲೋನ್. ಯಾವುದೋ ಅಂಕಿಅಂಶಗಳಿಂದ, ಸರ್ವೆಯಿಂದ, ಜನಸಂಖ್ಯೆಯಿಂದ
ಭಾರತವನ್ನು ಅರ್ಥ ಮಾಡ್ಕೊಳ್ತೀವಿ, ಆಗೋದಿಲ್ಲ. ಇಟ್ಸ್ ಸೊಸೈಟಿ ಕಂಟೇನ್ಸ್ ಕಂಟಿನ್ಯೂಟಿ ಆ್ಯಂಡ್ ಕಾನ್ಫ್ಲಿಕ್ಟ್. ನೋಡಿ, ಒಂದು ಕಡೆ ಮುಂದುವರಿತಾನೂ ಇರುತ್ತೆ ಎಷ್ಟೋ ಅಂಶಗಳು, ಇನ್ನೊಂದು ಕಡೆ ಅದಕ್ಕೆ ಪ್ರತಿರೋಧ ವ್ಯಕ್ತ ಆಗ್ತಾ ಇರುತ್ತೆ. ಸಾಲಿಡಾರಿಟಿನೂ ಇದೆ, ಒಗ್ಗಟ್ಟಿದೆ, ಹೈರಾರ್ಕಿನೂ ಇದೆ, ಒಂದು ಶ್ರೇಣಿ ವ್ಯವಸ್ಥೆನೂ ಇದೆ. ಸ್ಪಿರಿಚುವಲಿಟಿ ಒಂದು ಕಡೆ ಆದರೆ ಮಟೀರಿಯಲ್ ಆಂಬಿಷನ್ ಇನ್ನೊಂದು ಕಡೆ. ರೇಡಿಯೇಷನ್ ಬೇಕು ಅಂತ ಹೇಳೋರಾದರೆ ಇನ್ನೊಂದು ಕಡೆ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂತ ಹೇಳ್ತಿರ್ತಾರೆ. ವಿಲೇಜ್ ವೆಡ್ಡಿಂಗ್, ಒಂದು ಹಳ್ಳಿಯಲ್ಲಿ ಈಗ ಮದುವೆ ಆಗ್ತಾ ಇರಬಹುದು, ಇನ್ನೊಂದು ಕಡೆ ಒಂದು ಬೆಂಗಳೂರಿನಲ್ಲಿ ಒಂದು ಸ್ಟಾರ್ಟಪ್ ಓಪನ್ ಆಗ್ತಾ ಇರಬಹುದು, ಮತ್ತೆ ಯಾವುದೋ ಒಂದು ಭಾಗದಲ್ಲಿ ಪ್ರೊಟೆಸ್ಟ್, ಜಾತಿ ವ್ಯವಸ್ಥೆ ವಿರುದ್ಧ ಪ್ರೊಟೆಸ್ಟ್ ಆಗ್ತಾ ಇರುತ್ತೆ, ಮತ್ತೆ ಯಾವುದೋ ಒಂದು ಸಣ್ಣ ಶಾಲೆಯಲ್ಲಿ ಮಕ್ಕಳು ಇದೆಲ್ಲವನ್ನ ಮೀರಿ ಇನ್ನೊಂದು ಧರ್ಮದವರ ಜೊತೆ, ಇನ್ನೊಂದು ಜಾತಿಯವರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾರೆ. ಮತ್ತೊಂದು ಕಡೆ ಒಂದು ಮಹಿಳೆ ಸ್ವಸಹಾಯ ಸಂಘದಲ್ಲಿ ಕೆಲಸ ಮಾಡ್ತಾ ಇರಬಹುದು, ಇನ್ನೊಂದು ಭಾಗದಲ್ಲಿ ಲ್ಯಾಂಗ್ವೇಜ್ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಇನ್ನೊಂದು ಕಡೆ ಬರೀ ಮೊಬೈಲ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಆಗ್ತಾ ಇರಬಹುದು. ಎಲ್ಲ ಒಂದೇ ಸಮಾಜದಲ್ಲಿ ಆಗ್ತಾ ಇದೆ. ಎಷ್ಟು ವಿಭಿನ್ನತೆ ಇದೆ ನೋಡಿ, ವೈವಿಧ್ಯತೆ ಇದೆ ನೋಡಿ. ಆಲ್ ಬಿಲಾಂಗ್ ಟು ದ ಸೇಮ್ ವಾಸ್ಟ್ ಸೋಷಿಯಲ್ ಲ್ಯಾಂಡ್ಸ್ಕೇಪ್. ಇಡೀ ಸಮಾಜ ಎಷ್ಟೊಂದು ವಿಚಾರಗಳನ್ನ ಒಳಗೊಂಡಿರುತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದಾರೆ, ದಿಸ್ ಇಸ್ ವೈ ದ ಸ್ಟಡಿ ಆಫ್ ಸೊಸೈಟಿ ಬಿಕಮ್ಸ್ ಎಸೆನ್ಷಿಯಲ್ ಫಾರ್ ಎನಿವನ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಪಬ್ಲಿಕ್ ಲೈಫ್. ಸಿವಿಲ್ ಸರ್ವೆಂಟ್, ಪಬ್ಲಿಕ್ ಸರ್ವೆಂಟ್, ಸಮಾಜದ ಸೇವೆ ಮಾಡಲಿಕ್ಕೆ ಹೋಗಬೇಕಾಗಿರೋರು ಯಾಕೆ ಸಮಾಜವನ್ನು ಮೊದಲು ತಿಳ್ಕೊಳ್ಬೇಕು ಅಂತಂದರೆ, ನಾವು ಅಂದ್ಕೊಂಡಕ್ಕಿಂತ ಜಾಸ್ತಿ ಇದೆ ವಿಚಾರಗಳು. ಎಲ್ಲ ಗೊತ್ತಿದೆ ಸಮಾಜ ಅಂತಂದರೆ ಹೀಗೆ ಅಂತ ಕನ್ಕ್ಲೂಷನಿಗೆ ಬಂದಿರ್ತೇವೆ. ಆಗ ಬಂದಿರೋದಲ್ಲ. ಅದು ನಿಜವಾಗ್ಲೂ ಒಬ್ಬ ಸಿವಿಲ್ ಸರ್ವೆಂಟ್ ಮೈಂಡ್ ಸೆಟ್ ಅಲ್ಲ. ತಿಳ್ಕೊಳ್ಳಿಕ್ಕೆ ಇನ್ನು ಬಹಳ ಇದೆ, ಅದನ್ನು ತಿಳ್ಕೊಳ್ತೇವೆ ಅನ್ನುವಂಥ ಒಂದು ಮನಸ್ಸು ಅದು ಬೇಕು. ಅದರಲ್ಲೂ ಭಾರತದಂಥ ದೇಶದಲ್ಲಿ ಪವರ್ಟಿ ಒಂದು ಕಡೆ, ಕಮ್ಯುನಲಿಸಮ್, ಮತಗಳ ನಡುವೆ, ಧರ್ಮಗಳ ನಡುವೆ ತುಂಬ ವೈಷಮ್ಯಗಳು, ವಿಮೆನ್ಸ್ ಎಂಪವರ್ಮೆಂಟ್ ಆಗಬೇಕು, ಮೈಗ್ರೇಷನ್ ಇಶ್ಯೂ ಇದೆ, ರೀಜ್ನಲಿಸಮ್ ಇದೆ, ಫ್ಯಾಮಿಲಿ ಚೇಂಜ್ ಆಗ್ತಾ ಇದೆ, ಅರ್ಬನೈಸೇಷನ್ ಒಂದು ಕಡೆ, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಇನ್ಇಕ್ವಾಲಿಟಿ ಅಲ್ವಾ. ಇದೆಲ್ಲ ಕೇವಲ ಆಡಳಿತಾತ್ಮಕ ಸಮಸ್ಯೆ ಅಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಒಂದು ಅಧಿಕಾರಿ ಆಗ್ತೀರಿ, ಅಧಿಕಾರಿ ಆದ ತಕ್ಷಣ ಇಂಥ ವಿಭಾಗವನ್ನು ಸರಿಪಡಿಸ್ಲಿಕ್ಕೆ ಹೋಗಬೇಕು. ನಿಮ್ಮ ಮನಸ್ಸು ಆ ಥರ ಇದೆ. ನೀವಿರುವಂಥ ಜಿಲ್ಲೆಯಲ್ಲಿ ಅಥವಾ ನೀವಿರುವಂಥ ಒಂದು ಕ್ಷೇತ್ರದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ಮಾಡಬೇಕು ಅನ್ನೋದು ನಿಮ್ಮ ಆಸೆ. ಆದರೆ ನಿಮ್ಮ ಆಸೆ ಇದ್ದ ಮಾತ್ರಕ್ಕೆ ಬದಲಾವಣೆ ಆಗೋದಿಲ್ಲ. ಯಾಕಂದರೆ ದೇ ಆರ್ ನಾಟ್ ಜಸ್ಟ್ ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ಸ್. ನೀವೇನು ಒಬ್ಬ ಅಧಿಕಾರಿ ಅಥವಾ ಒಬ್ಬ ಹುದ್ದೆಯನ್ನು ಪಡ್ಕೊಂಡಿರೋರು, ನೀವು ಸಾಲ್ವ್ ಮಾಡೋದು ಒಂದು ಹಂತ, ನಿಮ್ಮ ಪ್ರಯತ್ನ ಮಾಡಬಹುದು. ಆದರೆ ಇದೆಲ್ಲ ಕೇವಲ ಆಡಳಿತಾತ್ಮಕ ಸಮಸ್ಯೆಗಳು ಮಾತ್ರ ಅಲ್ಲ, ದೇ ಆರ್ ಸೋಷಿಯಲ್ ಫೆನಾಮಿನಾ ಅಂತ ಕರಿತೇವೆ. ಸಾಮಾಜಿಕವಾಗಿ ಇಲ್ಲಿ ಬೇರೆ ಬೇರೆ ವಿಚಾರಗಳಿದೆ. ಒಂದು ಪಾಲಿಸಿ ನೀವು ತಂದರೆ, ಇಂಪ್ಲಿಮೆಂಟ್ ಮಾಡಿದರೆ ಅದು ಸಕ್ಸಸ್ ಆಗುತ್ತಾ, ಫೇಲ್ಯೂರ್ ಆಗುತ್ತಾ, ಒಂದು ಡಿಪೆಂಡ್ ಆಗೋದು ಯಾವುದ್ರ ಮೇಲೆ ಅಂತಂದರೆ ಹೌ ದೇ ಇಂಟ್ರಾಕ್ಟ್ ವಿತ್ ದಿ ಡೀಪರ್ ಫ್ಯಾಬ್ರಿಕ್ ಆಫ್ ಸೊಸೈಟಿ. ಸಮಾಜ ಅದನ್ನು ಒಪ್ಕೊಳ್ಳುತ್ತಾ? ಉದಾಹರಣೆಗೆ ನೋಡಿ, ಗೌರ್ಮೆಂಟಿಂದ ಟಾಯ್ಲೆಟನ್ನು ಬಿಲ್ಡ್ ಮಾಡಿರಬಹುದು, ಆದರೆ ಆ ಸಮಾಜದಲ್ಲಿ ಕೆಲವೊಂದು ನಾರ್ಮ್ಸ್ಗಳಿರಬಹುದು, ಆ ಥರ ಹಳೆ ಕಾಲದ ಎಷ್ಟೋ ಮನಸ್ಥಿತಿ ಇರಬಹುದು. ಸಮಾಜನ ಒಪ್ಕೊಂಡ್ರೆ ಮಾತ್ರ ಟಾಯ್ಲೆಟ್ಗಳು ಬಿಲ್ಡ್ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ. ಡಿಸ್ಕ್ರಿಮಿನೇಷನ್ನ ಬ್ಯಾನ್ ಮಾಡಿರಬಹುದು, ಆದರೆ ಜನರಲ್ಲಿ ಆ ಆಟಿಟ್ಯೂಡ್ ಹೋಗದೇ ಇರೋದು, ಹಳೆಯದ ಆಟಿಟ್ಯೂಡೇ ಮುಂದುವರಿತಾ ಇರಬಹುದು, ಹೋಗಿರೋದಿಲ್ಲ. ಸಿಟಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇರುತ್ತೆ ರೋಡ್ಸನ್ನು, ಅಂದರೆ ಮೈಗ್ರೇಷನ್ ಸಹ ಜಾಸ್ತಿ ಆಗ್ತಾ ಇರುತ್ತೆ ಅಲ್ವಾ. ಮೈಗ್ರೇಷನ್ ಮತ್ತೆ ಆ ಒಂದು ಪ್ರದೇಶವನ್ನು ರೀಶೇಪ್ ಮಾಡ್ತಾ ಇರುತ್ತೆ. ಆರ್ಥಿಕತೆ ಬೆಳೀತಾ ಇರಬಹುದು, ಆದರೆ ಫ್ಯಾಮಿಲಿ ಸ್ಟ್ರಕ್ಚರ್ಸ್ ಡಿಟರ್ಮೈನ್ ಹೂ ಬೆನಿಫಿಟ್ಸ್. ದೇಶದ ಆರ್ಥಿಕತೆ ಗ್ರೋ ಆಗ್ತಾ ಇದೆ, ಆದರೆ ಒಂದು ಮನೆಯಲ್ಲಿ ಯಜಮಾನನಾಗಿದ್ದವನು ಎಲ್ರಿಗೂ ಅವಕಾಶ ಕೊಡ್ತಾನ? ಮಹಿಳೆಗೆಲ್ಲ ಅವಕಾಶ ಇದೆಯಾ? ಮಕ್ಕಳಿಗೆ ಒಳ್ಳೆ ರೀತಿ ಶಿಕ್ಷಣ ಪಡ್ಕೊಳ್ಳಿಕ್ಕೆ ಒಂದು ಆಪರ್ಚುನಿಟಿ ಸಿಗ್ತಾ ಇದೆಯಾ? ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಬರೀ ಆರ್ಥಿಕತೆ ಬೆಳೆದರೆ ಮಾತ್ರ ಸಮಾಜ ಮುಂದುವರಿತಿದೆ ಅಂತ ಅಲ್ಲ. ಸೊಸೈಟಿ ಈಸ್ ದಿ ಸ್ಟೇಜ್ ಆನ್ ವಿಚ್ ಪಾಲಿಟಿಕ್ಸ್ ಆ್ಯಂಡ್ ಎಕನಾಮಿಕ್ಸ್ ಪರ್ಫಾರ್ಮ್. ಸಮಾಜದ ಒಂದು ವೇದಿಕೆಯಲ್ಲಿ ಯಾರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ? ಪಾಲಿಟಿಕ್ಸ್ ಮತ್ತು ಎಕನಾಮಿಕ್ಸ್. ಸಮಾಜ ಅನ್ನೋದೊಂದು ದೊಡ್ಡ ವೇದಿಕೆ, ತುಂಬ ವಿಭಾಗಗಳಿದೆ ಅದರಲ್ಲಿ. ಒಂದು ಕಡೆ ಪಾಲಿಟಿಕ್ಸ್, ಇನ್ನೊಂದು ಕಡೆ ಎಕನಾಮಿಕ್ಸ್, ರಾಜಕೀಯ, ಆರ್ಥಿಕತೆ. ಎರಡೂ ಅಂಶಗಳು ಸಮಾಜವನ್ನು ಬದಲಾಯಿಸ್ತಾನೂ ಇರುತ್ತೆ,
ಸಮಾಜದಿಂದ ಪ್ರಭಾವಕ್ಕೆ ಒಳಗಾಗ್ತಾನೂ ಇರುತ್ತೆ. ಕ್ರೌಡ್ ಇಸ್ ನಾಟ್ ಅ ಸೊಸೈಟಿ, ಅದಂತೂ ಗೊತ್ತಿದೆ ನಿಮಗೆ. ಕ್ರೌಡ್ ಜನಸಂದಣಿ ಇದ್ದ ಮಾತ್ರಕ್ಕೆ ಅದು ಸಮಾಜ ಅಲ್ಲ. ಅಂದರೆ ಕ್ರೌಡ್ ಅನ್ನೋದು ಟೆಂಪ್ರರಿ. ರೈಲ್ವೆ ಸ್ಟೇಷನ್ ನೆನ್ಪು ಮಾಡ್ಕೊಳ್ಳಿ, ಅದು ಕ್ರೌಡ್. ಗ್ಯಾದರ್ ಆಗ್ತಾರೆ, ಆಮೇಲೆ ಡಿಸ್ಪರ್ಸ್ ಆಗ್ತಾರೆ. ಅಂದರೆ ಸೊಸೈಟಿ ಎಂಡ್ಯೂರ್ಸ್ ಅಂತಂದರೆ ಇನ್ಸ್ಟಿಟ್ಯೂಷನ್ಗಳು, ಕಲ್ಚರ್ ಹಿಂದಿನ ತಲೆಮಾರಿನಿಂದ ಮುಂದಿನ ತಲೆಮಾರಿಗೆ ಪಾಸ್ ಆಗ್ತಾ ಇರುತ್ತೆ. ಬಿಹೇವಿಯರ್ಸ್, ನೀವು ಒಳ್ಳೆ ರೀತಿಯಿಂದ ನಡ್ಕೊಂಡ್ರೆ ಸಮಾಜ ಅದನ್ನು ಗೌರವಿಸುತ್ತೆ, ಕೆಟ್ಟ ರೀತಿಯಿಂದ ನಡ್ಕೊಂಡ್ರೆ ಅದಕ್ಕೆ ಪನಿಷ್ಮೆಂಟ್ ಇದೆ. ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಇಂಡಿವಿಜುವಲ್ ಒಂದು ಸ್ಪೇಸ್ ಅಥವಾ ಪ್ಲೇಸ್ ನಿಮ್ಗೆ ಸಿಗುತ್ತೆ. ಆ ಪ್ಲೇಸನ್ನು ಕೆಲವೊಂದು ಕಡೆ ಒಪ್ಕೋಬಹುದು, ಕೆಲವೊಂದು ಕಡೆ ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸಬಹುದು ಅಲ್ವಾ. ಸಮಾಜದಲ್ಲಿ ಎಲ್ಲ ರೀತಿಯ ಅಂಶಗಳು ಇರುತ್ತೆ. ಈಗ ಮತ್ತೆ ಮೊದಲಿನ ಒಂದು ಚಿತ್ರಣ ಸ್ಟಾರ್ಟಿಂಗಲ್ಲಿ ನೋಡಿದ್ವಲ್ವಾ, ಬೆಳಗ್ಗೆ ಹೇಳ್ತೀರಿ, ತಕ್ಷಣ ಯಾರೂ ಇಲ್ಲ ನಿಮ್ಮ ಮುಂದೆ, ನೀವು ಮಾತ್ರ ಇದ್ದೀರಿ. ರಿಟರ್ನ್ ಟು ದಿ ಲೋನ್ಲಿ ಫಿಗರ್ ಎಟ್ ದಿ ಬಿಗಿನಿಂಗ್ ಆಫ್ ದಿಸ್ ಚಾಪ್ಟರ್, ಫಸ್ಟ್ ನೋಡಿದ್ದು ವೇಕಿಂಗ್ ಅಪ್ ಅಲೋನ್ ಆನ್ ಅರ್ತ್. ಅದಕ್ಕೆ ಮತ್ತೆ ಬನ್ನಿ, ಒಬ್ಬರೇ ಇದ್ದೀರಿ, ಜಗತ್ನಲ್ಲಿ ಏನೂ ಇಲ್ಲ. ಏನು ಮಿಸ್ ಆಗ್ತಾ ಇತ್ತು ಅಂತಂದ್ರೆ, ಆ ಒಂದು ಜಗತ್ನಲ್ಲಿ ವಾಟ್ ವಾಸ್ ಮಿಸ್ಸಿಂಗ್ ಫ್ರಮ್ ದಟ್ ವರ್ಲ್ಡ್ ವಾಸ್ ನಾಟ್ ಮಿಯರ್ಲಿ ಕಂಪ್ಯಾನಿಯನ್ಶಿಪ್. ನಿಮ್ಮ ಜೊತೆ ಬೇರೆ ವ್ಯಕ್ತಿಗಳು ಇಲ್ಲ ಅನ್ನೋದು ಮಾತ್ರ ಅಲ್ಲಿ ಸಮಸ್ಯೆ ಅಲ್ಲ, ಅಥವಾ ಬೇರೆ ವ್ಯಕ್ತಿಗಳಿದ್ದ ಮಾತ್ರಕ್ಕೆ ನೀವು ಖುಷಿಯಿಂದ ಇರ್ತೀರಿ ಅನ್ನೋದಲ್ಲ. ವ್ಯಕ್ತಿಗಳು ಮಾತ್ರ ಅಲ್ಲ, ಕ್ರೌಡ್ ಇದ್ರೆ ಸಾಕಾಗೋದಿಲ್ಲ. ಇಟ್ ವಾಸ್ ಲ್ಯಾಂಗ್ವೇಜ್, ಲಾ ಬೇಕು ನಮಗೆ. ನಮ್ಮದೇ ಆದ ಒಂದು ಮೆಮೊರಿ, ಐಡೆಂಟಿಟಿ, ಮೀನಿಂಗ್ ಬೇಕು ಅಲ್ವಾ. ನಮ್ಮದೇ ಆದ ಅರ್ಥ ನಾವು ಕೊಟ್ಕೋತೀವಿ. ಕೋಆಪರೇಷನ್, ಕಾನ್ಫ್ಲಿಕ್ಟ್, ಆಸ್ಪಿರೇಷನ್, ಬಿಲಾಂಗಿಂಗ್ ಆ್ಯಂಡ್ ಇನ್ಹೆರಿಟೆಡ್ ವಿಸ್ಡಮ್ ಎಲ್ಲ ನಮ್ಗೆ ಗೊತ್ತಿಲ್ಲದೇ ನಮ್ಮ ಸಮಾಜ ನಮ್ಮೊಳಗಡೆ ತುಂಬಿರುತ್ತೆ. ಇನ್ ಶಾರ್ಟ್, ವಾಟ್ ವಾಸ್ ಮಿಸ್ಸಿಂಗ್ ವಾಸ್ ಇನ್ವಿಸಿಬಲ್ ಸ್ಟ್ರಕ್ಚರ್ ದಟ್ ಮೇಕ್ಸ್ ಹ್ಯೂಮನ್ ಲೈಫ್ ರೆಕಗ್ನೈಸಬ್ಲಿ ಹ್ಯೂಮನ್. ನಾವು ಮನುಷ್ಯರಂತ ನಮಗೀಗ ಗೊತ್ತಾಗಿರಬಹುದು. ನಮ್ಗೆ ಗೊತ್ತಾಗಿರೋದು ಯಾವುದರಿಂದ? ಸಮಾಜದಿಂದ. ಸಮಾಜ ನಮ್ಮನ್ನ, ಅಥವಾ ನಮ್ಮ ಕುಟುಂಬ, ಅಥವಾ ನಮ್ಮ ವ್ಯವಸ್ಥೆಗಳು ನಮ್ಮನ್ನ ನೀನು ಮನುಷ್ಯ ಅಂತ ಹೇಳಿದ್ರಿಂದ ನಮ್ಗೆ ನಾವು ಮನುಷ್ಯರಂತ ಗೊತ್ತಾಗ್ತಾ ಇದೆ. ರೆಕಗ್ನೈಸಬಲಿ ಹ್ಯೂಮನ್. You are not only an individual, your accent, manners, fears, ambitions, faith, tastes, discipline, humor, and hopes were shaped by or partly by forces that existed before you were born. ಇದರ ಅರ್ಥ ಬರೀ ವ್ಯಕ್ತಿಗಳ ನಾವಂತೂ ಕೇಳಿದರೆ ಅಲ್ಲ. ವ್ಯಕ್ತಿಗಳು ಹೌದು, ಆದರೆ ಅದರ ಜೊತೆ ನಮ್ಮ ಬೇರೆ ಎಲ್ಲ ಅಂಶಗಳಿದೆಯಲ್ವಾ ನಮ್ಮ ಜೀವನದಲ್ಲಿ, ಅದು ಎಲ್ಲ ನಮಗಿಂತ ಮೊದಲೇನೆ ಹಿಂದಿನವರಿಂದ ಸಮಾಜ ಪಡ್ಕೊಂಡು ಬಂದಿದೆ. ಈಗ ನಮ್ಮೊಳಗೆ ಅದನ್ನು ಸೇರಿಸ್ತಾ ಹೋಗಿದೆ. ಸಮಾಜವನ್ನು ಅರ್ಥ ಮಾಡ್ಕೊಳ್ಳೋದು ಅಂತಂದರೆ ಏನೋ ಬೇರೆ ಯಾವುದೋ ಒಂದು ವಿಷಯ ಅಂತ ನಾವು ಅಂದ್ಕೊಂಡಿರ್ಬಹುದು, ಅಥವಾ ಎಕ್ಸಾಮಿಗೋಸ್ಕರ ಓದ್ತಾ ಇದ್ದೇವೆ ಅಂತ ಕೆಲವೊಂದು ಸರಿ ಅಂದ್ಕೊಂಡಿರ್ತೇವೆ. ಆದರೆ ಅಷ್ಟು ಮಾತ್ರ ಅಲ್ಲ, ಅದು ಇಟ್ ಈಸ್ ಟು ಬಿಗಿನ್ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಸೆಲ್ಫ್. ನಮ್ಮ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೇವೆ. ಹೇಗೆ ಅನ್ನೋದು ಮುಂದಿನ ಚಾಪ್ಟರ್ಗಳಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಎಷ್ಟು ಸಮಾಜವನ್ನು ಅರ್ಥ ಮಾಡ್ಕೊಳ್ತೀವೋ ಅಷ್ಟು ನಮ್ಮ ಆಲೋಚನೆಗಳು ಯಾಕೆ ಹೀಗಿದೆ, ನಾವ್ಯಾಕೆ ಹೀಗೆ ನಡ್ಕೊಳ್ತಾ ಇದ್ದೇವೆ, ಸರಿಯಾ ತಪ್ಪಾ, ಇಂಥ ದ್ವಂದ್ವಗಳು ತುಂಬ ಬರುತ್ತೆ. ನಿಧಾನವಾಗಿ ಒಂದೊಂದಾಗಿ ಎಲ್ಲ ನೋಡ್ತಾ ಹೋಗೋಣ. ಹಾಗಾಗಿ ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಬೇಕಾಗಿಲ್ಲ. ಈ ಚಾಪ್ಟರ್ನ ಇನ್ನೊಂದು ಸಾರಿ ಓದಿ ಆದಮೇಲೆ ನಾನು ಈಗ ಮೇನ್ಸ್ ನೋಟ್ಸ್ ತೋರಿಸ್ತೇನೆ. ಒಂದು ನಿಮಿಷ. ಈ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ನಾನು ಬ್ಲಾಗ್ UPSC ಮೈಂಡ್ ಗೇಮ್ ಮ್ಯಾಗ್ಝಿನ್ ಅಂತ ಒಂದು ಬ್ಲಾಗದ ಲಿಂಕ್ ಕಳಿಸ್ತೇನೆ, ಡಿಸ್ಕ್ರಿಪ್ಷನಲ್ಲೂ ಹಾಕ್ತೇನೆ. ಅಲ್ಲಿ ಇದರ ನೋಟ್ಸು ಇದೆ. ಈ ನೋಟ್ಸನ್ನು ಪ್ರಿಂಟೌಟಿಗೋಸ್ಕರ ಮಾಡಿದ್ದಲ್ಲ, ಪ್ರಿಂಟೌಟ್ ತೆಗೆದುಕೊಳ್ಬೇಕಾಗಿರೋದು ಬುಕ್ಕನ್ನು. ಈಗ ತೋರಿಸ್ತಾ ಇರೋ ನೋಟ್ಸ್ ಇದೆಯಲ್ವಾ, ಇದು ನೀವು ಬರ್ಕೊಂಡು ಅದನ್ನು ಓದ್ಕೋಬೇಕು. ನೋಡಿ, ಒಂದು ನಿಮಿಷ. ಈಗ ನೋಡಿ, ಒಂದು ಪೇಜ್ ಕಾಣಿಸ್ತಾ ಇರಬಹುದು ನಿಮಗೆ. ಮೈಂಡ್ ಗೇಮ್ ಮ್ಯಾಗ್ಝಿನ್ ಇದು ಪ್ರಿವ್ಯೂ ಹೀಗಿದೆ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ. ಇದು ಕನ್ನಡ ನೋಟ್ಸು, ಇದು ಇಂಗ್ಲೀಷ್ ನೋಟ್ಸ್. ಈ ಕನ್ನಡ ನೋಟ್ಸಲ್ಲಿ ನೀವೇನು ಬರ್ಕೋಬೇಕು, ಇಷ್ಟೊತ್ತು ನಾವೇನು ಮಾತಾಡಿದ್ವಲ್ವಾ, ಇದನ್ನು ಇಲ್ಲಿ
ಶಾರ್ಟ್ ಆಗಿ ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟನ್ನು ಕೊಟ್ಟಿದ್ದೇನೆ. ನೋಡಿ, ಫಸ್ಟು ಇಂಗ್ಲೀಷಲ್ಲಿರೋದನ್ನು ಹೇಳ್ತೇನೆ. ಎಮಿಲಿ ಡರ್ಕೇಮ್ ಅವ್ರ ಪ್ರಕಾರ ಸೊಸೈಟಿ ಅಂತಂದರೆ ಅದು ಸ್ಯೂ ಜನರೇಸಿಸ್ ಅಂತ ಹೇಳ್ತಾರೆ. ಈ ಥರ ಶಬ್ದಗಳು ನಿಮ್ಮ ಎಕ್ಸಾಮಲ್ಲಿ ಯೂಸ್ ಆಗಬೇಕು. ಇಂಥ ಶಬ್ದಗಳಲ್ಲಿ ನೀವು ಬರ್ಕೊಳ್ಬೇಕು. ಸ್ಯೂ ಜನರೇಸಿಸ್ ಅಂತಂದರೆ ಸ್ವಯಂ ಜನ್ಯ ಅಂತ ಕೆಲವೊಂದು ಕಡೆ ಇದೆ, ಅಥವಾ ವಿಶಿಷ್ಟವಾಗಿರುವಂಥ ಅಸ್ತಿತ್ವ ಹೊಂದಿರುವುದು. ಆವಾಗಲೇ ಹೇಳಿದ್ರಲ್ವಾ, ಸಮಾಜ ಅಂತಂದರೆ ಕೇವಲ ಇಟ್ ಇಸ್ ನಾಟ್ ಸಮ್ ಆಫ್ ಇಂಡಿವಿಜುವಲ್ಸ್, ವ್ಯಕ್ತಿಗಳ ಮೊತ್ತ ಅಲ್ಲ, ಅದಕ್ಕಿಂತ ದೊಡ್ಡದಾಗಿರುವಂಥ ಒಂದು ಅಸ್ತಿತ್ವ ಸಮಾಜ. ಹಾಗಾಗಿ ಒಂದು ಸಮಾಜ ಇದ್ಮೇಲೆ ಏನು ಮಾಡುತ್ತೆ, ನಾವು ಹೇಗಿರಬೇಕು ಅಂತ ನಮ್ಮ ಮೇಲೆ ಒಂದು ಸೋಷಿಯಲ್ ಫ್ಯಾಕ್ಟ್, ನಾವು ಹೀಗೆ ಇರಬೇಕು ಅನ್ನೋದನ್ನು ಹೇರಲಿಕ್ಕೆ ಬಾಹ್ಯ ಒತ್ತಡವನ್ನು ಹೇರ್ತಾ ಇರುತ್ತೆ. ಮತ್ತು ಇದರಲ್ಲಿ ಕೆಲವೊಂದು ಕೀವರ್ಡ್ಸ್ಗಳನ್ನು ಕೊಟ್ಟಿದ್ದೇನೆ, ಇಂಪಾರ್ಟೆಂಟ್ ಕೀವರ್ಡ್ಸ್. ವೆಬ್ ಆಫ್ ಸೋಷಿಯಲ್ ರಿಲೇಷನ್ಶಿಪ್ ಅಂತಂದ್ರೆ ಏನು? ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಸಂಕೇತಗಳು, ಬೇರೆ ಬೇರೆ ವಿಚಾರಗಳನ್ನು ರವಾನಿಸೋದು, ಮತ್ತು ಒಂದು ಸ್ಟ್ರಕ್ಚರ್ ಸಿಗೋದು. ಸಂಕೀರ್ಣ ಆಗಿರುತ್ತೆ, ಮತ್ತು ಅದೃಶ್ಯ ಆಗಿರುತ್ತೆ, ಕಾಣಿಸೋದಿಲ್ಲ. ಮತ್ತು ಸೋಷಿಯಲಿ ಮೇಡ್ ಅಂತಂದರೆ ಏನು? ನಾವು ಜೈವಿಕ ಜೀವಿಗಳು, ಆದರೆ ಮಾನವರಾಗಲಿಕ್ಕೆ ನಾವು ಸಾಮಾಜಿಕವಾಗಿ ಭಾಷೆ, ಗುರುತು, ಮೌಲ್ಯಗಳನ್ನು ಪಡ್ಕೊಳ್ತಾ ಇದ್ದೇವೆ. ವಿ ಆರ್ ಸೋಷಿಯಲಿ ಮೇಡ್ ಅಂತ. ಮತ್ತು ಸಂಬಂಧಾತ್ಮಕ, ರಿಲೇಷನಲ್. ಸಮಾಜ ಅಂತಂದರೆ ಸಂಬಂಧ, ಬಂಧಗಳ ಮೇಲೆ ನಿಂತ್ಕೊಂಡಿರೋದು. ಆದರೆ ಜನಸಂಖ್ಯೆ ಅಂತಂದ್ರೆ ಏನು? ಅಂಕಿಅಂಶ. ಇದನ್ನು ಸಹ ನೋಡಿದ್ವಿ ಅಲ್ವಾ. ಮತ್ತು ಎಂಡ್ಯೂರಿಂಗ್ ಇನ್ಸ್ಟಿಟ್ಯೂಷನ್ಸ್. ಈಗ ಕಾಲಕ್ರಮೇಣದಲ್ಲಿ ನಿರಂತರತೆ ಇರಬೇಕು ಸಮಾಜದಲ್ಲಿ ಅಂತಂದರೆ ಅದಕ್ಕೇನು ಬೇಕು? ಇಂಥ ಸಂಸ್ಥೆಗಳು ಬೇಕು. ಅದನ್ನು ನಾವು ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೇವೆ. ಕುಟುಂಬ ಇರಬಹುದು, ಶಿಕ್ಷಣ ಇರಬಹುದು, ಕಾನೂನು, ಎಲ್ಲ ಸಂಸ್ಥೆಗಳು. ಮತ್ತು ಸೋಷಲ್ ನಾರ್ಮ್ಸ್. ಸೋಷಲ್ ನಾರ್ಮ್ಸ್ ಅಂತಂದರೆ ಪೊಲೀಸರು ಬಂದು ಎಲ್ಲ ಮಾಡ್ತಾರೆ ಅಂತಲ್ಲ, ಅವರ ಅನುಪಸ್ಥಿತಿಯಲ್ಲೂ ನಮ್ಮ ನಡವಳಿಕೆಯನ್ನು, ನಮ್ಮ ಹ್ಯಾಬಿಟ್ಸ್ ಮತ್ತು ಎಕ್ಸ್ಪೆಕ್ಟೇಷನ್ ನಿಯಂತ್ರಿಸ್ತಾ ಇರುತ್ತೆ. ಮಿಡ್ ನೈಟ್ ಸ್ಟ್ರೀಟ್ ಲೈಟ್ ಅಥವಾ ಅಲ್ಲಿ ಟ್ರಾಫಿಕಲ್ಲಿ ಹೋಗ್ತಾ ಇರೋದು ನೆನ್ಪು ಮಾಡ್ಕೊಳ್ಳಿ. ಮಿಡ್ ನೈಟಲ್ಲಿ ಒಂದು ರೆಡ್ ಲೈಟ್ ಬಂದ ತಕ್ಷಣ ನೀವು ನಿಲ್ಲಿಸ್ತೀರಿ ವಾಹನವನ್ನು. ಯಾಕಂತಂದರೆ ನಿಮ್ಮ ಮನಸ್ಸಿನಲ್ಲಿ ಆಲ್ರೆಡಿ ಇದೆ, ನೋಡಿದ ತಕ್ಷಣ ನಿಲ್ಲಿಸಬೇಕು ಅಂತ. ಪೊಲೀಸರು ಇದ್ದಾರೆ ಅಂತ ಅಲ್ಲ, ಪೊಲೀಸ್ ಇಲ್ಲದೆ ಇರಲಿ ನೀವು ಅದನ್ನು ಪಾಲಿಸ್ತೀರಿ. ಅದು ಸೋಷಲ್ ನಾರ್ಮ್ಸ್. ಅಥವಾ ಹಿರಿಯರಿಗೆ ಗೌರವ ಕೊಡೋದು, ಯಾಕಂತಂದರೆ ನಿಮ್ಮಿಂದ ಅದು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿದೆ, ಆ ನಿರೀಕ್ಷೆ. ಮತ್ತು ಸೋಷಲ್ ಫ್ಯಾಬ್ರಿಕ್ ಅಂತಂದರೆ ಸಮಾಜದಲ್ಲೇ ಒಂದು ಪದರ, ಆಳವಾದ ಒಂದು ಫ್ಯಾಬ್ರಿಕ್ ಇರುತ್ತೆ. ಅದೇನು ಮಾಡುತ್ತೆ ಅಂತಂದ್ರೆ ಅಡ್ಮಿನಿಸ್ಟ್ರೇಟಿವ್ ಮತ್ತು ಎಕನಾಮಿಕ್ ಪಾಲಿಸಿ ಸಕ್ಸಸ್ ಆಗುತ್ತಾ, ಫೇಲ್ಯೂರ್ ಆಗುತ್ತಾ? ಗೌರ್ಮೆಂಟ್ ಟಾಯ್ಲೆಟ್ ಬಿಲ್ಡ್ ಮಾಡಬಹುದು, ಸಮಾಜದ ಒಪ್ಕೊಳ್ಳುತ್ತಾ? ಎಕ್ಸಾಂಪಲ್ ನೆನ್ಪು ಮಾಡ್ಕೊಳ್ಳಿ. ಹಾಗಾಗಿ ಸೋಷಲ್ ಫ್ಯಾಬ್ರಿಕ್ ಸಮಾಜದ ಮನಸ್ಥಿತಿಯನ್ನು ತಿಳಿಸುವಂಥ ಒಂದು ಅಂಶ ಅಂತ ಹೇಳ್ಬೋದು. ಮತ್ತು ಮೇನ್ಸಿಗೋಸ್ಕರ ಕೆಲವು ಪಾಯಿಂಟ್ಗಳಿದೆ, ಇಂಗ್ಲೀಷಲ್ಲೂ ಇದೆ, ಎರಡೂದ್ರಲ್ಲೂ ಒಂದೇ ಇದೆ. ಎರಡನ್ನ ರೆಫರ್ ಮಾಡಬಹುದು ಗೊತ್ತಾಗದೇ ಇದ್ದರೆ. ಜೈವಿಕ ಜೀವಿ ಇರೋನು ಮಾನವನಾಗಿ ಆಗ್ತಾ ಇರೋದು ವೈಯಕ್ತಿಕ ಸಾಧನೆ ಅಲ್ಲ, ಅದು ಅದೇನು ಸಾಮಾಜಿಕ ಪ್ರಕ್ರಿಯೆಯಿಂದ ಆಗಿರುವಂಥ ಒಂದು ಪರಿಣಾಮ ದೃಷ್ಟಿ ಅಂತ ಹೇಳ್ಬೋದು. ಮತ್ತು ಸಮಾಜ ಅಂತಂದರೆ ಒಂದು ಪ್ಲೇಸ್ನಲ್ಲಿ ಒಟ್ಟಿಗೆ ಇದ್ದಾರೆ ಅಂತ ಅಲ್ಲ, ಭೌಗೋಳಿಕ ಸಾಮೀಪ್ಯ ಅಲ್ಲ, ಅದರಿಂದಕ್ಕಿಂತ ಹೆಚ್ಚಾಗಿ ಸಂಬಂಧಾತ್ಮಕ ನಿರಂತರತೆ. ಸಂಬಂಧಾತ್ಮಕ ಅಂತಂದ್ರೆ ಆವಾಗಲೇ ಹೇಳಿದಾಗೆ ರಿಲೇಷನಲ್ ಕಂಟಿನ್ಯೂಟಿ ಅಂತಿದೆ ನೋಡಿ. ಸಂಬಂಧಗಳು ಮುಂದುವರಿತಾ ಇರುತ್ತೆ. ತಾತ್ಕಾಲಿಕ ಜನಸಮೂಹ ಅಲ್ಲ ಸಮಾಜ ಅಂತಂದರೆ. ಅಲ್ಲಿ ನೆನಪುಗಳು, ಸಂಸ್ಥೆ, ನಡವಳಿಕೆ ಎಲ್ಲದರಿಂದ ಉಳ್ಕೊಳ್ಳೋದು. ಮತ್ತು ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಜಾತಿ, ಧರ್ಮ ಇರಬಹುದು, ಎಲ್ಲ ಏನು ಮಾಡುತ್ತೆ, ಒಂದು ರಾಜಕೀಯ, ಇನ್ನೊಂದು ಅರ್ಥಶಾಸ್ತ್ರ, ಇದನ್ನು ನಿರೂಪಿಸ್ತಾ ಹೋಗುತ್ತೆ. ಅದು ಎರಡೂ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಸಾರಿ ಡಿವಿಷನ್ ಆದಾಗಲಿ ಅಂತ. ಮತ್ತು ಇದಾದಮೇಲೆ ಕೇವಲ ಹೊರಗಡೆ ಇರುವಂಥ ಕಾನೂನಿಂದ ಮಾತ್ರ ಅಲ್ಲ, ಇಂಟರ್ನಲೈಸೇಷನ್, ನಾವು ಆ ನಿರೀಕ್ಷೆಗಳನ್ನ ಅಳವಡಿಸ್ಕೊಳ್ತಾ ಇರ್ತೇವೆ. ಹಾಗಾಗಿ ಕಾನೂನುಬದ್ಧವಾಗಿ ಅದು ಜಾರಿ ಆಗೋಕ್ಕಿಂತ ಮೊದಲೇ ಸಾಮಾಜಿಕ ಅಭ್ಯಾಸವಾಗಿ ನಮ್ಮ ಒಳಗಡೆ ಅದು ಬಂದಿರುತ್ತೆ ಅಂತ. ಅದಕ್ಕೆ ಇನ್ನೂ ಕೆಲವು ಪಾಯಿಂಟ್ಗಳನ್ನು ಅಥವಾ ಸ್ವಲ್ಪ ಚೇಂಜ್ ಮಾಡಿದ್ದನ್ನು ನಾನು ಮತ್ತೆ ನಿಮ್ಗೆ ಕಳಿಸ್ತೇನೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ವಿಡಿಯೋ ಅಪ್ಲೋಡ್ ಆಗೋಷ್ಟು ಹೊತ್ತಿಗೆ ಆಲ್ರೆಡಿ ಅದನ್ನು ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟ್ಗಳನ್ನು ಆ್ಯಡ್ ಮಾಡಿ, ಅದನ್ನು ನೋಡಿದಾಗ ಕನ್ಫ್ಯೂಷನ್ ಆಗಬಾರ್ದು, ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟನ್ನು ಆ್ಯಡ್ ಮಾಡಿ ಕನ್ನಡದಲ್ಲಿ ಕೊಟ್ಟಿರ್ತೇನೆ. ಇಂಗ್ಲೀಷಲ್ಲಿ ಇಷ್ಟಿರುತ್ತೆ, ಇಂಗ್ಲೀಷ್ನವರು ಇಷ್ಟನ್ನು ಬರ್ಕೋಬಹುದು. ಕನ್ನಡದವರಿಗೆ ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟ್ ಬೇಕು ಅಂತ ಅನಿಸುತ್ತೆ, ಅದನ್ನು ಕೊಟ್ಟು ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಓಕೆನಾ? ಇದು ಮೊದಲನೇ ಚಾಪ್ಟರು, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಒಂದು ಸಾರಿ ಓದಿ ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ,
ಥ್ಯಾಂಕ್ ಯು ಸೋ ಮಚ್.